ಮಂತಾಗ ಬಂದಿಪೋಕಲಾಗ బడగాపుర సార్బాగువు నెల్లికోలు సార్బాగువు నాకుపట్టట్టు ఈ సార్బాగువు నీங்க ಬಾರಿ ಬಾರಿ ನಿಂದು ಕೊಚ್ಚಿಂಡು ಇಂದಿನ ಮಂದ ನಂಗ ಬಾಲಚಂದರ್ ಮಮ್ಮನ ఒక ಕರಿಯರ್ ಪ್ರೋಗ್ರೆಸ್ ಎಂಬುದನ್ನ ಪತ್ತಿ ಒಳಕ್ಕೆ ಹೇಗ್ಯಾರ ನಂಗೆ ಎಲ್ಲವೂ ಗೆಲ್ಚಕ್ಕೆ ಸೇದನ ಆ ಗೆಲ್ಚದಾಗ ದೋಸಿಯ ಒಂದು ಲೆವೆಲ್ದಾಗ ನಿದುಟ್ಟಾರ ಒಂದು ದೋಸಿಯ ಬಂದು ಮೇಲೆ ಹೋದಾರ ಆ ಒಂದು ನಂಗೆ ಗೆಲ್ಚೋದಾಗಿಯೋ ನಂಗೆ ನೆರೆಯಾಗ ನಂಗೆ ಏತಂದಾರ ಒಂದು அடுத்த லெவல்ல எத்த ஓப்புது ಎಂಬುದನ್ನ ಬಂದು ನಂಗೆ ಒಂದು ಕರಿಯರ್ ಪ್ರೋಗ್ರೆಸ್ ಅನ್ನ ಅದಕ್ಕೆ நிறைய ಟ್ರೈನಿಂಗ್ ತಂದಾರ ಮಾಡ್ಯಾರ ಬಟ್ ದೆನ್ ಅದು ಬಂದು ಎಲ್ಲಾದಾಗ ಥಿಯರಿ ಹೋಗಿ ಅಟ್ರ ಸಿಲ ಟೈಮ್ಸ್ ಈಗತಾ ಬಂದು ಐ.ಟಿ ಎಲ್ಲ ಬಂದಾಗಿಂದಾಡು ಅದನ್ನ ಎತ್ತೆ ಬಂದು ನಂಗೆ ಪ್ರಾಕ್ಟಿಕಲ ಇದು ಮಾಡೋದನ್ನ ಪತ್ತಿ ಎಲ್ಲ ದೋಸಿ ಟ್ರೈನಿಂಗ್ಸ್ ಮಕ್ಕಳ ಎತ್ತಿಲಿಯೋ ನಂಗ ಬಡಗುದಾಗ ಬಂದು ಲಿವಿಂಗ್ ಲೆಜೆಂಡ್ಸ್ ಎರಗನವೇ ಬಂದು ಅದನ್ನ ಪ್ರೋಗ್ರೆಸ್ ಮಾಡಿ ಒಂದು ಲೆವೆಲ್ದಾಗ ಅಚೀವ್ ಮಾಡಿದವಕ್ಕ நிறைய ಇದ್ದುಂಡಿದ್ದಾರೆ ಅದುವಾಗ ಇಂದು ಒಂದು ಮಮ್ಮನವಕತ್ತ ನಂಗೆ ಬಾಲಚಂದರ್ ಧರ್ಮನ್ ಮಮ್ಮನವಕ ತಾ ಬಂದು ತನ್ನ ಎಕ್ಸ್ಪೀರಿಯನ್ಸ್ ಎತ್ತೆ ಬಂದು ನಂಗೆ ಮಾಡಾಕೊಂಬುದನ್ನ ಪತ್ತಿ ಇಂದು ಕಂಡಿಪ ಒಳ್ಳಂಗ ಬೆಳಕಿ ಏಗ್ಯಾರ ಅದಾಗ ನಂಗೆ ಶಿವಕುಮಾರ್ ಬಳ್ಳನ್ ಮಮ್ಮ ಅಣ್ಣನವಕ ಬಂದು ಅದನ್ನ ಮಾಡರೇಟ್ ಮಾಡ್ಯಾರ ಇಂದು ಮುಂದಾಡು ನಂಗೆ ಪ್ರೋಗ್ರಾಮ್ ಓಪುದು ಮೊದಲು ನಂಗೆ ಹೇಗೂ ಮಾಡೋ ಒಂದು ಕೊನೆ ಇನ್ಸ್ಟ್ರಕ್ಷನ್ಸ್ ಇಲ್ಲ ಪ್ರಸನ್ ನಿಂಗ ಬಂದು ನಿಂಗ ಜಾಯಿನ್ ಮಾಡೋನೆ ಪ್ರಸನ್ ನಾವು ಎಂಬುದನ್ನ ದಾರು ಕ್ಲಿಕ್ ಮಾಡಿದ್ವಿ ನೀವು ಏಕಂದ್ರೆ ಇದು ವಿಡಿಯೋ ನಂಗೆ ರೆಕಾರ್ಡ್ ಮಾಡಿದ್ದ ಅದು ಬಂದು ಬಂದು ಅದರಿಂದ ದಾರ ಮಾತಾಡಿದಾರೋ ಅವಕ್ಕೆ ಅದನ್ನ ಬಿಟ್ಟು ಅವಕ್ಕೆ ಮತ್ತೆ ಅವಕ್ಕೆ ಪ್ರೆಸೆಂಟ್ ಮಾಡೋ ವಿಂಡೋ ಬಂದು ಅದರಿಂದ ದಯಮಾಡಿ ಅದನ್ನ ದಾರು ಅಂತಿಡಿಕಿ ಅದಕ್ಕಿಂತ ನಂಗೆ ಹೇಗುವೆ ಬಂದು ಸೇವಕಲ್ಲ ಬಂದು ಮೀಟ್ ಹೋಗಿ ಇರ್ವಿ ಯಾಕಂದ್ರೆ ಅವಕ್ಕ ಮಾತಾಡೋನಾಗ ಬಂದು ಈಗ ಅದಾದ ಅಲ್ಲಿ ಮೈನ್ ಸ್ಪೀಕರ್ ಮಾತಾಡ ಸಿಟಿ ಗ್ಯಾಪ್ ಅಟ್ಲಿ ಏ ಸೌಂಡ್ ದಾಸಿ ಆಡಿದ್ವಿ ಅವಕ್ಕ ಮಗ ತವರದ ಆರಂಭಿಸ್ಬಿಟ್ರ ಸೊ ದಯಮಾಡಿ ಅದನ್ನು ಮಾಡ್ರಿಕಿ ನಂಗೆ ಹೇಗೂ ಮಾಡಿದಂಗೆ ಎಂಡ್ ಆಫ್ ದಿ ಸೆಷನ್ದಾಗ ನಂಗೆ ಬಂದು ಚಾಟ್ ವಿಂಡೋದಾಗ ಆಡೋ ಕ್ವಶನ್ಸ್ ಎಲ್ಲ ಐತಿನ ಸೊ ನಿಂಗೆ ಕ್ವಶನ್ಸ್ ಬಂದು ನಡುವ ಏನಂತ ಅಟ್ಲಿಯೋ ನಿಂಗೆ ಅದನ್ನ ನೋಟ್ ಮಾಡಿ ಬೀತಳಿವಿ ನಂಗೆ ಎಂಡ್ ಆಫ್ ದಿ ಸೆಷನ್ದಾಗ ನಂಗೆ ಕ್ವಶನ್ ಎತ್ತುವ ಸೊ ನಂಗೆ ಈ ಮಂದಾಗ ಓಪದು ಮೊದಲು ಮುಂದಾಡು ನಂಗೆ ಎತ್ತೆ ಎರಡೈನ ವೇಂಡುಂಡು ಓಪ ಎತ್ತೆಯ ನಾಮೋಡ ಈ ಸೆಷನ್ ಆರಂಭಿಸೋ ಎರಗಲಿ ಎತ್ತೆ ಎರಗಲಿ ಎತ್ತೆ ಎರಗಲಿ ಎತ್ತೆ ಮಾಯದ ಕಣ್ಣಿ ಎರಗಲಿ ಎತ್ತೆ ಎರಗಲಿ ಎತ್ತೆ ಎರಗಲಿ ಎತ್ತೆ ಮಾಯದ ಕಣ್ಣಿ ಬೇಸಾಗೆಯ ಬಿಸಲು ತೊಗೆ ಬೆಳ್ಳಿಯ ಕೊಡೆಯ ನಾಲಿಡಿತು ಬೇಸಾಗೆಯ ಬಿಸಲು ತೊಗೆ ಬೆಳ್ಳಿಯ ಕೊಡೆಯ ನಾಲಿಡಿತು ಎರಗಲಿ ಎತ್ತೆ ಎರಗಲಿ ಎತ್ತೆ ಎರಗಲಿ ಎತ್ತೆ ಮಾಯದ ಕಣ್ಣಿ ಎರಗಲಿ ಎತ್ತೆ ಮಾಯದ ಕಣ್ಣಿ ನನ್ನಿ ಶಿವಕರಣ ನಿಂಗ ಮಂದವ ತೊಡಗಿ ಬೇಕು ಶಿವಕರಣ ಎಲ್ಲಾಗ ನಮಸ್ಕಾರ ಈ ನಂಗೆ 7 ವೀಕ್ಸ್ ಇಂದ ನಂಗೆ ನಡುವ ಬಡ್ಗಾ ಪ್ರೋ ಗ್ಲೋಬಲ್ ವೆಬಿನಾರ್ಸ್ಗ ಫುಲ್ ಸಪೋರ್ಟ್ ತಂದ ಒಂದೊಂದು ಬಡ್ಗಾ ಪ್ರೊಫೆಷನಲ್ಗೂ ಹಟ್ಟಿಯಿಂದ ಪಾರ್ಟಿಸಿಪೇಟ್ ಮಾಡೋ ಜನಗೂ ಎಲ್ಲ ನಮಸ್ಕಾರ ಇಂದು ಈ ಪ್ರೋಗ್ರಾಮ್ಸ್ಗ ಈ ಲೆವೆಲ್ಗ ಸಕ್ಸಸ್ ಮಾಡಿದೋದ್ಗ ನಿಂಗೆ ಪಾರ್ಟಿಸಿಪೆಂಟ್ಸ್ ಕಾರಣ ಯಾಕಂದ್ರೆ ಒಂದು ಸಂಡೇ ಎಂಬುದು ಇಟ್ಸ್ ಅ ವೆರಿ ವೆರಿ ಪ್ರೆಷಿಯಸ್ ಡೇ ಫಾರ್ ಎವ್ರಿಬಡಿ ನಂಗೆ ಎಲ್ಲ ಫ್ಯಾಮಿಲಿ ಕೂಡ ಟೈಮ್ ಸ್ಪೆಂಡ್ ಮಾಡೋ ತಮಾಕ ಒಂದು ಕ್ವಾಲಿಟಿ ಟೈಮ್ ಬಂದು ನಂಗಾಗಿ ಒದಕೋದಾಗ ಇದನ್ನ ಅರಿಸಿರ ಹೂ ಆಲ್ ಆರ್ ವೆರಿ ಸೀರಿಯಸ್ ಅಬೌಟ್ ಯುವರ್ ಓನ್ ಗ್ರೋತ್ ನಾಟ್ ಓನ್ಲಿ ದಟ್ ಕಮ್ಯುನಿಟಿ ಓರಿಯೆಂಟೆಡ್ ಬಂದು ನಿಂಗೆ ಎಸ್ಗ ಇದ್ದಿಂಬುದು ನಂಗೆ ಅರಿಸಿರ ಈಗ ಹೆಂಗ ಬಡ್ಗಾ ಪ್ರೋದಾಗ ಇಂದಾಡು ಬಂದು ಆಲ್ಮೋಸ್ಟ್ 300 ರಿಜಿಸ್ಟರ್ಡ್ ವಾಲಂಟಿಯರ್ಸ್ ಇದ್ದಾರೆ ಮೇ ಬಿ ನೆರೆಯ ಬಂದು ನಿಂಗೆ ಸ್ಕ್ರೀನ್ ದಿಕ್ಕೆ ನೋಡೋದಕ್ಕೆ ವಾಯ್ಪ್ ಇಲ್ಲಾದಲ್ಲಿ ಮೇ ಬಿ ಲೈವ್ ಪ್ರೋಗ್ರಾಮ್ ಎಲ್ಲ ಬನ್ನಿಯೋ ನೆರೆಯ ಬಂದು ಬಿಹೈಂಡ್ ದ ಸ್ಕ್ರೀನ್ ಒಬ್ಬ ಡಿಸೈನಿಂಗ್ ಮಾಡ್ಯಾರ ಈಗ ಸಸಿ ಇದ್ದಾರೆ ಡಿಸೈನಿಂಗ್ ಮಾಡ್ಯಾರ ಈಗ ಗಣೇಶ್ ಇದನ್ನೇ ಫುಲ್ಲ ಕೇಗೋ ಇಮೇಲ್ಸ್ ಎಲ್ಲ ಒಂದು ರೆಗ್ಯುಲರ್ ಬಪ್ಪುದು ಅವನ ಮೂಲಕ ಬಂದರ ದೆನ್ ವಿ ಹ್ಯಾವ್ ಮನೀಶ್ ಅಂತ ಒಂದು ತಮ್ಮ ಈಸ್ ರಿಟರ್ನ್ ಬಡ್ಗಾ ಪ್ರೋನ ಥೀಮ್ ಸಾಂಗ್ ಒಂದು ಇಟ್ಸ್ ಇನ್ ದ ಮೇಕಿಂಗ್ ಅತಮಾಕೆ ಆಡದೆ ರಾಜೇಶ್ ಬಂದು ಈಗ ನೆರೆಯ ಪ್ರೋಗ್ರಾಮ್ ರಿಲೇಟ್ ಕೋಆರ್ಡಿನೇಟ್ ಮಾಡೋಣ ಸೊ ಇತಮಾಕೆ ನೆರೆಯ ಇದೆಯೋ ನಿಂಗೆ ಟೀಮ್ ದಿಗೆ ಮನೋಜ್ ಬಂದು ವಿಡಿಯೋ ಎಡಿಟಿಂಗ್ ಮನೋಜ್ ಮಾತ್ರ ಅಲ್ಲ ಇವನ್ ಇನ್ ಇಸ್ ಎಂಟೈರ್ ಫ್ಯಾಮಿಲಿ ಇಸ್ ವೈಫ್ ಮನೋಜ್ ಅಭಿನಯ ಇವ್ ಕೆರಡ ಬಂದು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿದ್ದಾರೆ ಸೊ ಇತಮಾಕೆ ದೇರ್ ಆರ್ ಲಾಟ್ಸ್ ಆಫ್ ಪೀಪಲ್ ಇದು ಬಿಹೈಂಡ್ ದಿಸ್ ಬಡ್ಗಾ ಪ್ರೋ ಮೂವ್ಮೆಂಟ್ ಅನ್ನಂದು ಹೇಳ್ಬೋದು ಸೊ ಅದನ್ನ ಮುಂದೆ ಬಿತ್ತುಂಡು ಇಂದಿನ ಪ್ರೋಗ್ರಾಮ್ ಏನಗ ಹೆಂಗಿಂದು ಇತಮಾಕೆ ಸೆಲೆಕ್ಟ್ ಮಾಡಿದ್ಯೋ ಅಂದ್ರೆ ಹೆಂಗ ವಿಶ್ ಲಿಸ್ಟ್ ನಂಗೆ ಎಲ್ಲಾಗೂ ಒಂದು ಲೈಫ್ ಒಂದು ವಿಶ್ ಲಿಸ್ಟ್ ಅಟ್ರ ಆ ವಿಶ್ ಲಿಸ್ಟ್ ಏನಂದ್ರೆ ನಂಗೆ ಎಲ್ಲವೂ ಒಂದು ಆರ್ಗನೈಸೇಷನ್ ಸೇವನೆಗೆ ಬಂದು
ನಾ ಬಂದು ಆರ್ಗನೈಸೇಷನ್ ಬಂದು ಟಾಪ್ ಲೆವೆಲ್ಗೆ ಹೋಗ್ಬೋದು, ಒಂದು CEO ಲೆವೆಲ್ಗೆ ಹೋಗ್ಬೋದು, ಒಂದು ವೈಸ್ ಪ್ರೆಸಿಡೆಂಟ್ ಲೆವೆಲ್ಗೆ ಹೋಗ್ಬೋದು ಅಂತ ಎಲ್ಲ ಆಸೆ ಬಂದು ಎಲ್ಲಾಗೂ ಅಡದೆ. ಒಂದು ಪೊದುವಾವೇ ನಂಗೆ ದ ಫಸ್ಟ್ ಡೇ ಇನ್ ಮೈ ಕೆರಿಯರ್ ನಾ ಎನ್ನ ಪರ್ಟಿಕ್ಯುಲರ್ CEO ಬಾಂಬೆಗೆ ಹೋಯ್ತು ನೋಡೋನಿಗ ಹಿ ವಾಸ್ ಕಮಿಂಗ್ ಇನ್ ಲೈಕ್ ಆಗ ಇದು ನೋಡೋನಿಗ BMW ಆಗವೇ ನಂಗೆ ಏನಾರಾದ್ರೂ ಒಂದು ಆಸೆ ಬಂದ್ರ ಅಡೆ ನಂಗಂದೆಲ್ಲ ಇತ್ತಲ್ಲ ಕಾರ್ ಯೂಸೋದು ಮಾಡಿದ್ರವ ಈಗ ನಂಗ ಫ್ಯಾಮಿಲಿ ಬ್ರಾಟ್ ಅಪ್ ಎಲ್ಲ ಬಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇತ್ತಮಾಕೆ ನಂಗಂದ ಇತ್ತಲ್ಲ ಅಸ್ಪೈರ್ ಮಾಡೋದು ಒಂದು ಕ್ವೆಶ್ಚನ್ ಬಿಗ್ ಕ್ವೆಶ್ಚನ್ ಮಾರ್ಕ್ ಬಂದ್ರ. ಸೊ ಇಂದಿನ ಸೆಷನ್ ಬಂದು ನಂಗೆ ಏನ ಮಾಡೋ ಅಂದ್ರೆ ವಿ ಹ್ಯಾವ್ ಆಲ್ರೆಡಿ ಲಾಟ್ ಆಫ್ ಸೆಲಿಬ್ರೇಟೆಡ್ ಪ್ರೊಫೆಷನಲ್ಸ್ ನಂಗೆ ಗ್ರೂಪ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಸ್ ಇದ್ದಾರೆ. ಇವಾಗ ಬಂದು ಅವಕ ಪ್ರೊಫೆಷನ್ ಚೋಸನ್ ಫೀಲ್ಡ್ಗೆ ಎತ್ತೆ ಟಾಪ್ ಲೆವೆಲ್ ಅಚೀವ್ ಮಾಡಿದ್ದಾರೆ. ಅಚೀವ್ ಮಾಡೋನಿಗೆ ಏನೇನ ಹರ್ಡಲ್ಸ್ ಎಲ್ಲ ಕ್ರಾಸ್ ಮಾಡಿದ್ದಾರೆ, ಚಾಲೆಂಜಸ್ ನೆರೆಯ ಆಟ್ರ ನಿಂಗ ಎಲ್ಲ ಅರ್ಧರಾಕು ಆರ್ಗನೈಸೇಷನಲ್ ಪಾಲಿಟಿಕ್ಸ್ ಆಟ್ರ ಎಲ್ಲ ಆಟ್ರ ಅದೆಲ್ಲವ ತಾಂಡಿತ ಟಾಪ್ ಲೆವೆಲ್ಗೆ ಬಾಂಧವ. ಅಲ್ಲಿ ಇಂದು ಇದಕ್ಕೆ ನಂಗೆ ನೆರೆಯ ಯಂಗ್ಸ್ಟರ್ಸ್ ಸಾರಿ ಗಣ ನೋಡೋನಿಗ ಏನ ಈಗಿನ ಸಿಚುವೇಶನ್ ಎಲ್ಲ ಬಂದು ಇಟ್ಸ್ ಲೈಕ್ ಕ್ವಿಕ್ ಮನಿ, ಲೈಕ್ ಸೇದೋಣಿಯ ಯು ಬೀನ್ ಪೇಡ್ ವೆರಿ ಗುಡ್ ಸ್ಯಾಲರಿ, ಲೈಕ್ ಮಿನಿಮಮ್ ಸ್ಟಾರ್ಟಿಂಗ್ 25,000 ಅಂತ ಬಂದ್ರ. ಇನ್ಫ್ಯಾಕ್ಟ್ ದರ್ ಆರ್ ಲಾಟ್ ಆಫ್ ಯಂಗ್ಸ್ಟರ್ಸ್ ಗೆಟಿಂಗ್ 50,000, 1 lakh ಕೂಡ ನೆರೆಯ ಇದ್ದಾರೆ. ಅಲ್ಲಿ ಏನ್ ಆಪ್ಟರ್ ಅಂದ್ರೆ ನಂಗೆ ಒಂದು ಪಾದಿ ಲೆವೆಲ್ಗೆ ಬಂದೋಣೆ, ಸೇ ಫಾರ್ ಎಕ್ಸಾಂಪಲ್ ಮಿಡ್ ಲೆವೆಲ್ ಮ್ಯಾನೇಜರ್ ಆರ್ ಟೀಮ್ ಲೀಡರ್, ಅದಾವುದು ನಂಗೆ ಮಿಡ್ ಲೈಫ್ ಕ್ರೈಸಿಸ್ ಅಂದಂಗೆ ಆ ಲೆವೆಲ್ಗೆ ಬಂದೋಣೆ ಏನ್ ಆಪ್ಟರ್ ಅಂದ್ರೆ ಯು ಆರ್ ಫುಲ್ಲಿ ಸ್ಯಾಟಿಸ್ಫೈಡ್, ನಿನಗೆ ಅಲ್ಲಿಗೆ ಬಂದು ನಂಗೆ ನಿದ್ದುಪ್ನ. ಸೊ ಫರ್ದರ್ ಬಂದು ನಂಗೆ ನೆರೆಯ ಬಂದು ಪ್ರೊಸೀಡ್ ಮಾಡೋದಿಲ್ಲ. ಸೊ ಆ ಪ್ರೊಸೀಡ್ ಮಾಡ್ಲೆ ಏನ ಬೆನಿಫಿಟ್ ಅದಿಲ್ಲ ನಿಂಗಕ್ಕೆ ಮಾತ್ರ ಅಲ್ಲ, ಆ ಪ್ರೊಸೀಡ್ ಮಾಡೋದಕ್ಕೆ ನಂಗೆ ಕಮ್ಯುನಿಟಿಗೆ ಬೆನಿಫಿಟ್. ಯಾಕಂದ್ರೆ ಇಫ್ ಯು ಆರ್ ಲೈಕ್ ಅ ಹೆಡ್ ಆಫ್ HR or head of marketing, or if you are the director of the company, you can generate so much of an employment for our own community folks ಅಂದಂಗೆ. ಅದುತಾ ಇದು ನಾವು ಹೋಲ್ ಅಬ್ಜೆಕ್ಟಿವ್. ಈಗ ನಿಂಗ ಒಂದು ಟೀಮ್ ಲೀಡರ್ ಆಗೋ ಒಂದು ಮಿಡಲ್ ಲೆವೆಲ್ ಮ್ಯಾನೇಜರ್ ಆಯ್ದಲ್ಲೋ ಅದು ನಿಂಗಕ್ಕೆ ಮಾತ್ರ ಬೆನಿಫಿಟ್. ಅದು ನಿಂಗೊಂದು ಬಂಡಿ ಸೇರಿ ಒಂದು ಮನಿ ಸೇರಿ ಅದೆಲ್ಲ ಫೈನ್. ಬಟ್ ನಿಂಗೆ ಕಮ್ಯುನಿಟಿ ಲೆವೆಲ್ದಾಗೆ ಒಂದು ಲಾರ್ಜ್ ಸ್ಕೇಲ್ದಾಗೆ ಹೆಲ್ಪ್ ಮಾಡೋಣ ಅಂದ್ರೆ ಈ ಯು ಹ್ಯಾವ್ ಟು ಬಿಕಮ್ ಅ CEO or a VP. ದಟ್ ಇಸ್ ಆ ಕಾಲತ್ತಿನ ಕಟ್ಟಾಯಂ ಅಂತ ಹೇಳಿದಂಗೆ ನಂಗೆ ಕಲ್ಚರ್ ಅಂದ ದಟ್ ಈಸ್ ಅವರ್ ವಿಶ್ ಲಿಸ್ಟ್ ಆಫ್ ಬಡ್ಗಾಪ್ರೋ. ನಂಗೆ ಕಮ್ಯುನಿಟಿಗೆ ನೆರೆಯ ಈಗಿಂದು ಬಾಲಣ್ಣ ಬಂದು ಹಿ ಹಿಮ್ಸೆಲ್ಫ್ ಇಸ್ ಅ ಡೈರೆಕ್ಟರ್ ಆಫ್ ಅ ಕಂಪನಿ, ದೊಡ್ಡ ಕಂಪನಿ, ಇಟ್ಸ್ ಅ 10,000 crore ಕಂಪನಿ. ಅದಕ್ಕೆ ಡೈರೆಕ್ಟರ್ ಆಯ್ತಾನೆ ಸಾಧಾರಣ ಜೋಲಿ ಅಲ್ಲ. ಆಗ ವಿ ನೀಡ್ ಟು ಹ್ಯಾವ್ 100 such ಬಾಲಚಂದ್ರನ್ಸ್ ಅತ್ತಮಾಕ ಕ್ರಿಯೇಟ್ ಮಾಡತ್ತ ನಂಗೆ ಕಮ್ಯುನಿಟಿ ಅಪ್ಲಿಫ್ಟ್ಮೆಂಟ್ ಆರ. ಸೊ ಇದು ಪ್ರಿಮೈಸು. ಈಗ ಬಿಫೋರ್ ಬಾಲಣ್ಣ ಬಂದು ಇಂದು ನೆರೆಯ ಎನ್ನ ವಿಶ್ ಲಿಸ್ಟ್ ಬಂದು ಆಸ್ ಅ ಕನ್ಸಲ್ಟೆಂಟ್ ಒಂದು ಮ್ಯಾನೇಜ್ಮೆಂಟ್ ಇದೊಂದು ಹೇಗಕ್ಕೂ ನೆರೆಯ ಒಂದು ತನ್ನ ಸರ್ ನೆರೆಯ ಕೋರಿಕೆ ಬಿದ್ದಿದೆ ನಂಗೆ ಯಂಗ್ಸ್ಟರ್ ಸರ್ ಇದೆಲ್ಲ ಶೇರ್ ಮಾಡೋದು ಬಿದ್ದಿದೆ. ಆ ಶೇರ್ ಮಾಡೋನು ಮುಂದೋಡು ಐ ವಿಲ್ ಜಸ್ಟ್ ಶೇರ್ 3 key points which I felt as a professional where you youngsters, okay, even if you are a youngster or even if you are in the 40s stage ದೆ ನೋಡೋನಿಗ ಆ ನೆಕ್ಸ್ಟ್ ಲೆವೆಲ್ ಹೋಗೋನಿಗೆ ನೆರೆಯ ತಡಂಗಲ್ಲಾಟ್ರ. ಅದು ಏನಂದು 3 key things ಹೇಗಿನೆ. ಇಂದು ಒಂದು ಫೇಮಸ್ ಮ್ಯಾನೇಜ್ಮೆಂಟ್ ಗುರು ಹೇಗಕ್ಕೂ ಶಿವ್ ಖೇರಾ, ನಿಂಗೆ ಎಲ್ಲ ನಿಮ್ಮನ್ನ ಬುಕ್ ಓದಿರೋಕು ಯು ಕ್ಯಾನ್ ಸೆಲ್, ಯು ಕ್ಯಾನ್ ವಿನ್, ಯು ಕ್ಯಾನ್ ಅಚೀವ್ ಮೋರ್ ನೆರೆಯ ಬುಕ್ ಬರ್ತಾರೆ. ಅಂಡ್ ಫಾರ್ಚುನೇಟ್ಲಿ ಫಾರ್ ಮೀ ಇಸ್ ಆಲ್ಸೋ ಬಿಕಮ್ ಮೈ ಫ್ರೆಂಡ್ ಆಫ್ ಲೇಟ್. ಯಾಕಂದ್ರೆ ಐ ಮೆಟ್ ಹಿಮ್ ಇನ್ ಮೆನಿ ಆಫ್ ದ ಕಾನ್ಫರೆನ್ಸಸ್ ಅಂಡ್ ತನ್ನ ಸರ್ ಇಂಟ್ರಾಕ್ಟ್ ಮಾಡಿ ನೋಡೋನಿಗ ಹಿ ಆಲ್ಸೋ ವಾಸ್ ಅ ವೆರಿ ವೆರಿ ಆರ್ಡಿನರಿ ಪರ್ಸನ್. ಒಂದು ಸಾಧಾರಣ ಬಂದು BCom ಬಿರಿಕಿಟು ಡೆಲ್ಲಿಗೆ, ಹಿ ಗೋಸ್ ಟು US. ಫಸ್ಟ್ ಇನಿಷಿಯಲ್ ಡೇಸ್ ಬಂದು ಹಿ ಸ್ಟಾರ್ಟ್ಸ್ ವಾಷಿಂಗ್ ಕಾರ್ ಎಲ್ಲ ವಾಶ್ ಮಾಡೋನಿಗ ಆ ಕಾರ್ ವಾಶ್ ಮಾಡೋನಿಗೆ ಒಂದು ನಂಗೆ ಇಲ್ಲಿಗೆ LIC ಏಜೆಂಟ್ LIC ಮ್ಯಾನೇಜರ್ ಮಾಕೆ ಅಲ್ಲಿಗೆ ಬಂದು ಮೆಟ್ ಲೈಫ್. ಆ ಮೆಟ್ ಲೈಫ್ ನ ಮ್ಯಾನೇಜರ್ ಬಂದು ಇವನ್ನ ನೋಡಿಟ್ಟು ಶಿವ್ ಖೇರಾ ಬಂದು ಆಗನ ಡೇಸ್ ಇಸ್ ವೆರಿ ಸ್ಮಾರ್ಟ್ ನೋಟು, why don't you become an insurance agent ಅನ್ನ, because it's a sales job. ಜನರಲ್ ಅವೇ ನಂಗ ಕಮ್ಯುನಿಟಿಗೆ ಏನಂದ್ರೆ ಯು ವಾಂಟ್ ಅ ವೆರಿ ಕೂಲ್ ಜಾಬ್ ಅಂದ್ರೆ ಯು ವಾಂಟ್ ವಿತ್ ಇನ್ ದ AC ರೂಮ್ ಅನ್ನಂಗೆ. ಸೊ ನೋ ಒನ್ ಇಸ್ ರೆಡಿ ಟು ಟೇಕ್ ಅ ಡರ್ಟಿ ಜಾಬ್. ಅದ ಡರ್ಟಿ ಜಾಬ್ ಏನಾಗಿದೆ ಆಫ್ಟರ್ ಸೇಲ್ಸ್ ಮಾರ್ಕೆಟಿಂಗ್. ಸೊ ಇದೆಲ್ಲ ನಾ ಗಿಯಾರ ಇದೆಲ್ಲ ಅಪ್ರ ಕಷ್ಟ ನಂಗೆ ಒಂದೊಂದು ಎಡೆಗೆ ಹೋಗ್ಬೋದು ಅಂತಂದ್ರು. ಸೊ ಯು ಟೇಕ್ ಆಲ್ ದಿ ವಾಟ್ ಯು ಕ್ಯಾನ್ ಕಾಲ್ ದಿ ರೋಸಿ ಜಾಬ್ಸ್ ಅನ್ನಂಗೆ. ಅಲ್ಲಿ ಉண்மையாவே ಹಣ ಎಲ್ಲಿಗೆ ಅಡದೆ ಅಂದ್ರೆ ಇಟ್ ಈಸ್ ಆಲ್ವೇಸ್ ಇನ್ ದಿ ಡರ್ಟಿ ಜಾಬ್ಸ್. ಓಕೆ, ಇನ್ ದ ಡರ್ಟಿ ಜಾಬ್ಸ್ ಅಂದ್ರೆ ಇಂದು ನೋಡ್ಲೆ even I am from the healthcare, even doctor in one way they do the thing. ಯಾಕಂದ್ರೆ ನಂಗೆ ಕೊರೋನಾ ಪೇಷಂಟ್ಸ್ ಫೇಸ್ ಮಾಡೋದಿಲ್ಲ, ಅಲ್ಲಿ ಡಾಕ್ಟರ್ಸ್ ಡೂ ದಟ್. ಸೊ ದಟ್ ಇಸ್ ದ ರೀಸನ್ ದೇ ಆರ್ ಪೇಡ್ ವೆರಿ ಹೈ. ಅದೇ ಮಾಕುತ್ತಾ ಸೇಲ್ಸ್ ಮ್ಯಾನೇಜರ್ಸ್, ಮಾರ್ಕೆಟಿಂಗ್ ಮ್ಯಾನೇಜರ್ಸ್. ಸೊ ಶಿವ್ ಖೇರಾ ಏನ ಮಣ್ಣ ಅಂದ್ರೆ ಹಿ ಜಾಯಿನ್ಸ್ ಆಸ್ ಅ ಸೇಲ್ಸ್ ಪ್ರೊಫೆಷನಲ್ ಮೆಟ್ ಲೈಫ್. ತನ್ನ ಕೇಸ್ ಸ್ಟಡಿ ನೋಡೋಣ ವೆರಿ ಇಂಟ್ರೆಸ್ಟಿಂಗ್. ಏನ ಈಗಿನ ಅಂದ್ರೆ ಫಸ್ಟ್ 3 months ಗಟ್ಟ ಇಟ್ ಡಸಂಟ್ ಡೂ ಅ ಸಿಂಗಲ್ ಸೇಲ್. ಇದು ನಿಂಗ ಇಂದು ಕಾರ್ಪೊರೇಟ್ ಲೈಫ್ಗೆ ಬಾಲಣ್ಣ ಸರ್
ಕೇಪ ಕ್ವಶನ್ ನೆರಿಯ ಬಂದು ಒಂದು ಹೊಸ ಆರ್ಗನೈಸೇಷನ್ ಜಾಯಿನ್ ಮಾಡೋನಿಗ ಫಸ್ಟ್ 90 days ಬಂದು ವೆರಿ ವೆರಿ ಕ್ರೂಷಿಯಲ್ ಅಂಡ್ ಚಾಲೆಂಜಿಂಗ್. ಅದಾಗ ನಂಗೆ ನೆರಿಯ ಏನ ಮಾಡ್ತನೋ ಅಂದ್ರೆ ಆ ಫೇಲಿಯರ್ ನೋಡಿ ಅಂಜಿಟ್ಟು ವಿ ಟೇಕ್ ಅ ಬ್ಯಾಕ್ ಸೀಟ್. ಓ ಅದು ಆ ಜಾಬ್ ಬಂದು ನನಗೆ ಒತ್ತು ಬರಮಾಕೆ ಅದಂದ್ಬಿಟ್ಟು ಯು ವಿಲ್ ಕ್ವಿಟ್ ದಟ್ ಜಾಬ್. ಸೊ ದೆನ್ ಯು ವಿಲ್ ಬಿಕಮ್ ಲೈಕ್ ಅ ರೋಲಿಂಗ್ ಸ್ಟೋನ್. ಅದಾவது ಒಂದು ಜಾಬ್ ಬಿಟ್ಟು ಇನ್ನೊಂದು ಜಾಬ್, ಒಂದು ಜಾಬ್ ಬಿಟ್ಟು ಇನ್ನೊಂದು ಮಾಡೋದು. ಸೊ ಇಟ್ಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ದ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಶಿವಕೇರ. ಆಲೆ he faces the crisis, face ಮಾಡಿಟ್ಟು ಕಡೇಸಿ ಅಮ್ಮ ಮೆಟ್ ಲೈಫ್ ಗೆ he does a insurance which is worth crores of rupees and the rest is history. And today ಅಮ್ಮ ನೋಡ್ಲೆ his monthly earnings would be in crores. He's an ordinary BCom graduate without any management qualification. In the world over ಹೋಗಿ management talks ಕೊಟ್ನ he earns in crores. He has told 3 important things for any professional. First ಬಂದು people skills. ಈ ಪೀಪಲ್ ಸ್ಕಿಲ್ಸ್ ಬಂದು ನಂಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಪೊದುವಾಗೇ ಬಡುಗರಿಗೆ ಬಂದು ಪೀಪಲ್ ಸ್ಕಿಲ್ಸ್ ಒಳ್ಳಂಗೆ ಆಡದೆ. ಪೊದುವ ಏಕ ಒಳ್ಳಂಗೆ ಆಡದೆ ಇಲ್ಲ ಒಂದು ನಂಗೆ ಹಟ್ಟಿಗೆ ಓಪನಿಗೆ ಬಂದು ಎಲ್ಲವೇ ನಂಗೆ ಸುದ್ದಿ ಕೇತನೋ ಒಳ್ಳಂಗಿದ್ರ ಕಾಫಿ ಕುಡಿ ಬೇರಿ ಅತ್ತೆ ನಂಬರ್ತ. ಸೊ ದಿಸ್ ಇಸ್ ಅ ಬೇಸಿಕ್ ಇಂಗ್ರೀಡಿಯಂಟ್ ಆಫ್ ಅ ಪೀಪಲ್ ಸ್ಕಿಲ್. ಈ ಸ್ಕಿಲ್ ಬಂದು ಲ್ಯಾಕಿಂಗ್ ಅಟ್ಲೆ ದಯಮಾಡಿ ಹೇಗಿನೇ ದಾರ ಲಿಟಲ್ ಬಿಟ್ ಆಫ್ ಇಂಟ್ರೋವರ್ಟ್ ಆಗಿ ಇರಾಕು. ಈಗ ನೆರೆಯ ಬಂದು ಅಪ್ಪರ ಸಿಗ್ಗುಪಟ್ಟು ಗಣ ಬದುಗೋ ಈಗ ಅಮ್ಮ ಎನ್ನ ಇಂಟ್ರೊಡ್ಯೂಸ್ ಮಾಡ್ಲಿ ಅದಿಂದಾಡ ಏನು ಇಂಟ್ರೊಡ್ಯೂಸ್ ಮಾಡ ಅತಮಾಕ ನೇಚರ್ ಟ್ರೈ ಟು ಚೇಂಜ್ ಯೋರ್ ಸೆಲ್ಫ್ ಸ್ಲೋ ಸ್ಟೆಪ್ ಬೈ ಸ್ಟೆಪ್. ಏಕಂದ್ರೆ ಈ ಪೀಪಲ್ ಸ್ಕಿಲ್ಸ್ ಅಟ್ಲತ ಈಗ ಒಬ್ಬ ಒಂದು ಪ್ರಾಡಕ್ಟ್ ಈಸಿನ ಅಂದ್ರೆ ಏನಾದ್ ಹೇಗಿನ ಅಂದ್ರೆ ವಾಟ್ ಹಿ ಅ ಪರ್ಸನ್ ಬೈಸ್ ವಾಟ್ ಹಿ ವಾಂಟ್ಸ್ ಟು ಬೈ ಅಂಡ್ ವಾಟ್ ಹಿ ನೀಡ್ ಟು ಬೈ. ಪೊದುವಾ ನಂಗೆ ನೀಡ್ ಬಿಡ ನಂಗೆ ವಾಂಟ್ ಇಂಪಾರ್ಟೆನ್ಸ್ ಅಧಿಕವಾಗಿ ಕೊಟ್ಟನು. ಈ ವಾಂಟ್ ಎಂಬುದು ಏನಂದ್ರೆ ಇದನ್ನ ಪೀಪಲ್ ಸ್ಕಿಲ್ ಅಟ್ಟುತ್ತು ಅಂದ್ರೆ ದೆನ್ ಯು ವಿಲ್ ಇನ್ಫ್ಲೂಯೆನ್ಸ್ ಪೀಪಲ್ ಅಂದಂಗೆ. ಸೊ ಪೀಪಲ್ ಸ್ಕಿಲ್ ಇಸ್ ಕಮ್ಯುನಿಕೇಶನ್ ಹಿಂಗೆ ಗಣ ಅಂಬುದು ಎಲ್ಲವೇ ಈ ಪೀಪಲ್ ಸ್ಕಿಲ್ಸ್ ಬಂದ ಲೀಡರ್ಶಿಪ್ ಟೀಮ್ ವರ್ಕ್ ಎಲ್ಲ ಪೀಪಲ್ ಸ್ಕಿಲ್. ಸೊ ನಂಬರ್ 1 ಸ್ಕಿಲ್ ಬಂದು ಪೀಪಲ್ ಸ್ಕಿಲ್. ಸೊ ಐ ವಾಂಟ್ ಬಾಲಣ್ಣ ಆಲ್ಸೋ ಟು ಟಾಕ್ ಮೋರ್ ಅಬೌಟ್ ದಿಸ್. ಸೆಕೆಂಡ್ ಇಂಪಾರ್ಟೆಂಟ್ ಎಂಬುದು ಪರ್ಸುವೇಷನ್ ಸ್ಕಿಲ್ಸ್. ಈ ಪರ್ಸುವೇಷನ್ ಸ್ಕಿಲ್ಸ್ ಎಂಬುದು ಇಲ್ಲಿಗೆ ನಂಗೆ ನೆರೆಯ ಕೋಟೆ ಬಿಟ್ಟು ನಾವು ಏನ ಮಾಡೋಣ ಅಂದ್ರೆ ನಂಗೆ ಒಬ್ಬನ ಸರ್ ನಂಗೆ ಬಾಸ್ ಸಾರಿಯೋ ದ ಸಬಾರ್ಡಿನೇಟ್ ಸರ್ ಒಂದು ಟೈಮ್ ಕೇತನೋ ಆಮ ನೋ ಒಂದು ಆನ್ಸರ್ ರಿಪ್ಲೈ ನಂಗೆ ಆಸಗತ್ತ ನಂಗೆ ಬಿಟ್ಟು ವಿ ವಿಲ್ ಕ್ಲೋಸ್ ದ ಚಾಪ್ಟರ್ ಅಂದ್ರೆ. So what is persuasion skill andala? It is the ability to influence someone. It is the ability to convince someone. It is the ability to negotiate and make the sale. And finally, it is the ability to sell yourself. Okay? Nanga product mara nanga mundodu, first you need to sell yourself. ಸೊ ಇಲ್ಲಿಗೆ ಪರ್ಸುವೇಷನ್ ಸ್ಕಿಲ್ ಒಂದು ಇಂಪಾರ್ಟೆಂಟ್ ಥಿಂಗ್ ನೋಡೋದಲ್ಲ ಎಲ್ಲ ನೆರೆ ಏನ್ ಸೆಲ್ಲಿಂಗ್ ಅಂದ್ರೆ ನಂಗ ಇಲ್ಲಿಗೆ ಬಪ್ಪ FMCG ಸೇಲ್ಸ್ ಮ್ಯಾನು ಯುರೇಕ್ ಆಫ್ ಒಬ್ಬ ಸೇಲ್ಸ್ ಮ್ಯಾನ್ ಅವಕದ ಸೆಲ್ಲಿಂಗ್ ಅಂದಾರ. ನೋ, ಇಟ್ಸ್ ಟೋಟ್ಲಿ ರಾಂಗ್. ಎವ್ರಿಬಡಿ ಟುಡೇ ಆಸ್ ಅ ಪ್ರೊಫೆಷನಲ್ ಇಸ್ ಅ ಸೇಲ್ಸ್ ಮ್ಯಾನ್, ಇನ್ಕ್ಲೂಡಿಂಗ್ ನಂಗ ಆಡಿಯನ್ಸ್ ದಾಗ ಡಾಕ್ಟರ್ ಸುರೇಶ್ ಬಾಬು ಇದ್ದಾರೆ. ಇನ್ಫ್ಯಾಕ್ಟ್ ಸುರೇಶ್ ಬಾಬು ಡಾಕ್ಟರ್ ಇಸ್ ಆಲ್ಸೋ ಅ ಸೇಲ್ಸ್ ಮ್ಯಾನ್. ಈಗ ಬಾಲಣ್ಣ ಬಂದು ಇಸ್ ಅ ಡೈರೆಕ್ಟರ್ ಆಫ್ ಅ ಕಂಪನಿ, ಈಸ್ ಆಲ್ಸೋ ಅ ಸೇಲ್ಸ್ ಮ್ಯಾನ್. ಈಗ ವಿ ಹ್ಯಾವ್ ರಾಜೇಶ್ ಬಂದು he is an IT company team leader, he is also salesman. What do you mean by that ಅಂದ್ರೆ only thing what we sell is different. One person is selling a product, another person is selling a service. And like suppose if you know doctors know they basically they sell their skills, they sell their diagnostic skills ಅಂದಂಗೆ. So this is very very important. ಒಂದು selling skills ಬಂದ್ರ. Last but not the least, prioritizing skills. ಈ ಪರ್ಟಿಕ್ಯುಲರ್ ಸ್ಕಿಲ್ ದಗತ ನಂಗೆ ಎಲ್ಲವೇ ಕೋಟೆ ಬಿಟ್ಟು ಪ್ರಿಯಾರಿಟೈಸಿಂಗ್ ಸ್ಕಿಲ್ಸ್ ಎಂಬುದು ಏನಂದ್ರೆ ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಡಿಸಿಷನ್ ಮೇಕಿಂಗ್. ವಿ ಡೋಂಟ್ ನೋ ವಾಟ್ ಟು ಟೇಕ್ ಅ ಡಿಸಿಷನ್, ಎಸ್ ಆರ್ ನೋ. ಈ ಕೆರಿಯರ್ ಈ ಕೋರ್ಸ್ ಎತ್ತೋದಾ ಬೇಡವಾ, ಈಗ ಎಸ್ಪೆಷಲಿ ಸ್ಟೂಡೆಂಟ್ಸ್ ಲೈಫ್ ಸ್ಟಾರ್ಟ್ ಮಾಡಲ ನಾ MBBS ಓಪದಾ ಬೇಡವಾ, ಎಂಜಿನಿಯರಿಂಗ್ ಓಪದಾ ಬೇಡವಾ, ಲಾಗ್ ಓಪದಾ ಬೇಡವಾ, ಅದನ್ನೇ ಒಂದು ಬಿಗ್ ಕ್ವೆಶ್ಚನ್ ಮಾರ್ಕ್ ಆಡದೆ. ಸೊ ದಟ್ ಇಸ್ ಅ ಪ್ರಿಯಾರಿಟೈಸಿಂಗ್ ಸ್ಕಿಲ್. ಒನ್ಸ್ ನೀ ಜಾಬ್ಗೆ ಸೇದಗಿಂದೋಡು ಏ ಕಂಪನಿ ಸೇವುದು ಅದು ಬಂದು ಯು ಆರ್ ನಾಟ್ ಏಬಲ್ ಟು ಪ್ರಯಾರಿಟೈಸ್. ಸೊ ಈ ಪರ್ಟಿಕ್ಯುಲರ್ ಸ್ಕಿಲ್ ಬಂದು ನಂಗೆ ಇದು ಮಾಡೋದು. ಅಂಡ್ ಈ ಪ್ರಯಾರಿಟೈಸಿಂಗ್ ಸ್ಕಿಲ್ಸ್ ಬಂದು ನೆರೆಯ ಬಂದುಟ್ರ ವಾಟ್ ಇಸ್ ಅರ್ಜೆಂಟ್ ಅಂಡ್ ವಾಟ್ ಇಸ್ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಡೈಲಿ ಎಕ್ಸಸೈಸ್ ಮಾಡೋದು ಅಪ್ರ ಇಂಪಾರ್ಟೆಂಟ್ ಬಟ್ ಇಟ್ಸ್ ನಾಟ್ ಅರ್ಜೆಂಟ್. ಅಲ್ಲಿ ಏನ ಪ್ರಾಬ್ಲಮ್ ಅಂದ್ರೆ ಇಫ್ ಯು ಡೋಂಟ್ ಎಕ್ಸಸೈಸ್ ಡೈಲಿ ಇಟ್ ವಿಲ್ ಕಮ್ ಟು ಅ ಸ್ಟೇಜ್ ವಿಟ್ ವಿಲ್ ನೀ ಹೋಗಿ ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಪನಿಗ what was important will become urgent. So ee prioritizing skill dige bandu adana time matrix, so adana bandu I would request Balana also to share about this. Ee time matrix andara a time matrix share madonga in ye work bandu urgent important arudu. Ekandle today we are in a world of a social media, we get carried away by so much of distractions like Facebook, WhatsApp and what not. Attama kodoniga, are you able to prioritize?
ಈಗ ಬಿಫೋರ್ ಗೋಯಿಂಗ್ ನಿಂಗೆ ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಿ, ಐ ವಿಲ್ ಶೇರ್ ಓನ್ಲಿ ಒನ್ ಸ್ಟಡಿ. US ಗೆ ಗ್ಯಾಲಪ್ ಸರ್ವೆ ಅಂತ ಒಂದು ಸರ್ವೆ ಮಾಡಿದ್ದಾರೆ, ಗ್ಯಾಲಪ್ ಸರ್ವೆ. ಆ ಗ್ಯಾಲಪ್ ಸರ್ವೆ ಏನು ಹೇಗಿರ ಅಂದ್ರೆ, ಎನಿ ಆರ್ಗನೈಸೇಷನ್ 100 ಪೀಪಲ್ ಎತ್ತಿಲ್ಲ, 63% of the people, 63% of the people are disengaged. That means ಅವಕ್ಕೆ ಅದೋ ಜಾಬ್ ಸಿಕ್ಕಿಟ್ಟ, ಅದೊಂದು ಗೆಲ್ಚಕ್ಕೆ ಹೋಯ್ತು ಬನ್ನೋ, ಅದಾದೊಂದು ಫಾರ್ಮ್ಯಾಲಿಟಿ ಮಾಕ್ ಹೋದಾರ. ಸೆಕೆಂಡ್ ಬಂದು 24% of the people are actively disengaged. ಅಂದ್ರೆ ಅವಕ್ಕ ವರ್ಕ್ ಅಪ್ ಬೀತಾರ, ಓವರ್ ಸೂಪರ್ಫಿಷಿಯಲ್ ಆಗಿ ಗೀದಾರ ಒಂದು ಆರ್ಗನೈಸೇಷನ್ ಗೆ. ಅಟ್ ದ ಸೇಮ್ ಟೈಮ್ ದೇ ಆರ್ ಆಲ್ಸೋ ಡಿಸ್ಟ್ರಾಕ್ಟಿಂಗ್ ದರ್ ಅದರ್ ಕಲೀಗ್ಸ್ ಆರ್ ಪಿಯರ್ಸ್ ಫ್ರಮ್ ಡೂಯಿಂಗ್ ದೇರ್ ವರ್ಕ್ ಅಂದಂಗೆ. ಬಟ್ ಆಕ್ಚುಯಲ್ ಆಗಿ ಒಂದು ಆರ್ಗನೈಸೇಷನ್ ನೋಡನ್ ಈ ಸರ್ವೆ ಹೇಗಿರ, ಓನ್ಲಿ 13% ಬಂದು ಆರ್ ಆಕ್ಚುಲಿ ವರ್ಕಿಂಗ್ ಅಂದಾರ. ಸೊ ಈ ಗ್ಯಾಲಪ್ ಸರ್ವೆಯ ಬಂದು ನೀ ಓಲ್ಡ್, ಅದಾವುದು ಇದಕ್ಕೆ ಪ್ಯಾರೆಟೋ ಪ್ರಿನ್ಸಿಪಲ್ ಅಂದಾರ. ಆ ಪ್ಯಾರೆಟೋ ಪ್ರಿನ್ಸಿಪಲ್ ಏನಂದ್ರ ಅಂದ್ರೆ 80-20 ರೂಲ್ ಅಂದಾರ. ಅದ್ ಏನಂದ್ರೆ, ಎನಿ ಆರ್ಗನೈಸೇಷನ್ ಗೆ 20% ವಿಲ್ ಗಿವ್ 80% ಆಫ್ ದಿ ಔಟ್ಪುಟ್ ಆಫ್ ದ ಕಂಪನಿ, ಅಂಡ್ 80% ಆಫ್ ದ ಪೀಪಲ್ ವಿಲ್ ಗಿವ್ ಓನ್ಲಿ 20% ಆಫ್ ದ ಔಟ್ಪುಟ್ ಆಫ್ ದ ಕಂಪನಿ. ಇದು ಪ್ಯಾರೆಟೋ ಪ್ರಿನ್ಸಿಪಲ್. ಸೊ ಇಂದಿನ ಮಂದದಾಗೆ, ಇಂದಿನ ಡಿಸ್ಕಷನ್ ದಾಗೆ ನಾ ಹೇಗೊಂದಲೆ, ಈ ಪ್ಯಾರೆಟೋ ಪ್ರಿನ್ಸಿಪಲ್ ದಾಗೆ ನಂಗ ಬಡುಗ ಕುನವೆ, ನಂಗ ಬಡುಗ ಪ್ರೊಫೆಷನಲ್ಸ್ ಬಂದು, ವಿ ಹ್ಯಾವ್ ಟು ಫಾಲ್ ಇನ್ ದಿಸ್ elite 20% who contribute to the 80%. Why? Because ಈ 20% ದಾಗೆ ನೀ ಇದ್ದಲಕ, this is where you can reach to the level of a CEO or a vice president. So that's how you'll to reach to that level. So ಇದನ್ನ ಈ 3 basic learnings ಬಿಟ್ಟು ಜಸ್ಟ್ ಒಂದು ಪ್ರಿಮೈಸ್ ಮಾರ್ಕ್ ಸೆಟ್ ಮಾಡಿದೆ. ಸೊ ದ ಡಿಸ್ಕಷನ್ ಗೆಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈಗ ಬಾಲಚಂದ್ರನ್ ಇಂಟ್ರೊಡ್ಯೂಸ್ ಮಾಡೋದಲ್ಲ, ಐ ಥಿಂಕ್ ಲಾಸ್ಟ್ 2 years ಬಂದು ನಂಗೆ ಬಡಗ ಪ್ರೋಗ ಬಂದು ಹೀಸ್ ಬೀನ್ ಅ ಮೆಂಟಾರ್. ಅಂಡ್ ತನ್ನ ಟ್ರ್ಯಾಕ್ ರೆಕಾರ್ಡ್ ನೋಡ್ಲ, ಸಚ್ ಅ ಸಿಂಪಲ್ ಪರ್ಸನ್. ತಾ ಬಂದು ಹೀಸ್ ಸ್ಟೂಡೆಂಟ್ ಆಫ್, ಇನ್ಫ್ಯಾಕ್ಟ್ ಎನ್ ಸ್ಕೂಲ್ ಸೀನಿಯರ್ ಅಂತ ಹೇಗೋದು, ಸೂಪರ್ ಸೀನಿಯರ್ ಫ್ರಮ್ ಸೆಂಟ್ ಜೋಸೆಫ್ಸ್. ಅಂಡ್ ಈಸ್ ಡನ್ ಇಸ್ ಆರ್ಟ್ಸ್ ಕೋರ್ಸ್ ಫ್ರಮ್ PSG ಕೊಯಂಬತ್ತೂರ್. ಬಿರಿಕಿದಿಗಿಂದೋಡು ಹಿ ಹಸ್ ಡನ್ ಇಸ್ ಮ್ಯಾನೇಜ್ಮೆಂಟ್ ಆಲ್ಸೋ. ಮಾಡಿಟ್ಟು ನೆರೆಯ ಇಂಡಸ್ಟ್ರೀಸ್ ವರ್ಕ್ ಮಾಡಿದ್ದಾರೆ, ಅಮೂಲ್ ಅಥವಾ ನೆರೆಯ ಇಂಡಸ್ಟ್ರಿ ವರ್ಕ್ ಮಾಡಿ. ಬಟ್ ಲಾಸ್ಟ್ ಫ್ಯೂ ಇಯರ್ಸ್ ನೋಡೋಣ, ಈಗ ಇಂಡಿಯಾದಾಗೆ ಬಂದು ಎಲೆಕ್ಟ್ರಿಕಲ್ ಕೇಬಲ್ಸ್ ನೋಡೋಣ, RR ಕೇಬಲ್ ಇಸ್ ಒನ್ ಆಫ್ ದಿ ಫ್ಲಾಗ್ಶಿಪ್ ಕಂಪನೀಸ್. ಇಟ್ ಇಸ್ ಅ 10,000 crore ಕಂಪನಿ. ಆ ಕಂಪನಿಗೆ ಲೈಕ್ he grew up the ladder to the level of a director. ಒಂದು 10,000 crore ಕಂಪನಿಗೆ ಬಂದು ಒಂದು ಡೈರೆಕ್ಟರ್ ಆಪುದು ಏಸಗ ಕಷ್ಟ ಅಂಬುದು ನಂಗೆ ಎಲ್ಲ ಅರ್ದೊಂದು. ಸೊ ಅತಮಾಕೆ ಬಂದು ಅದನ್ನ ಅಚೀವ್ ಮಾಡಿದಾನೆ ಅಂದ್ರೆ, ಸೊ ಹಿ ಮಸ್ಟ್ ಹ್ಯಾವ್ ಅಪ್ಲೈಡ್ ಲಾಟ್ ಆಫ್ ಸ್ಕಿಲ್ಸ್ ವಿಚ್ ಇಸ್ ಅಕ್ವೈರ್ಡ್ ಡ್ಯೂರಿಂಗ್ ದಿಸ್ ಜರ್ನಿ. ಅದೇ ಮಾಕೆ ನಂಗೆ ಎಲ್ಲ ನೆಂಚಿನೋ, ತನಗೇನಪ್ಪ ಬಂದು ಡೈರೆಕ್ಟರ್ ಅದಾಗ ಆತೇನೋ, ಬಟ್ ದ ಅಮೌಂಟ್ ಆಫ್ ಹಾರ್ಡ್ಶಿಪ್ಸ್ ಯು ವುಡ್ ಹ್ಯಾವ್ ಅಂಡರ್ಗೋನ್ ಇನ್ ದಿಸ್ ಜರ್ನಿ ಟು ರೀಚ್ ದಟ್ ಲೆವೆಲ್, ಇಟ್ ಇಸ್ ರಿಯಲಿ ವೆರಿ 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 ಟಫ್ ಅಂದಂಗೆ. ಇಟ್ಸ್ ಅ ರಿಯಲಿ ಅಪ್ಹಿಲ್ ಟಾಸ್ಕ್ ಅಂದಂಗೆ. ಸೊ ಇಂದಿನ ಡಿಸ್ಕಷನ್ ದಾಗೆ ಬಾಲಚಂದ್ರಣ್ಣ ಬಂದು, though he has prepared a few slides, we want more of his personal experience and challenges which he has faced to overcome to reach to the top level. So you welcome Yona. Over to Balana. Thank you, Shiv. Thank you very much. ಬಂಧುವಕ್ಕೆಲ್ಲ ನಮಸ್ಕಾರ. ಪ್ರೆಸೆಂಟೇಶನ್ ಬಂದು ಮೊದಲೇ ಹೇಗಿದೆ ಅಂತಂದ್ರೆ, ನಂಗೆ ಬಂದು there are a lot of things which can be presented. ಈಗ ನಂಗೆ ಬಡಗನು ಮಾತಾಡೋದು ಒಂದು ಅಪರ ಸುಲಭ. ನಂಗೆ ಬೇರೆ ಹಟ್ಟಿ ಜೋಲಿಯಲ್ಲಿ ಮಾತಾಡೋದು ಅಂದ್ರೆ ಅದನ್ನ ಮಾತಾಡೋಕು ಅಲ್ಲ. ಈಗ ಬಂದು we are talking about a little different aspect. So where we are going to talk about career and a few other related issues. So now I'll try to speak as much as possible, try to avoid jargons, atmakama illada. Ninge ಹೇಗುವ ಎಲ್ಲಿ ನಿಂಗೆ ಡೌಟ್ ಅಟ್ಲಿ ಯು ಕ್ಯಾನ್ ಜಸ್ಟ್ ಪುಟ್ ಅಪ್ ಯರ್ ಹ್ಯಾಂಡ್. ಅಲ್ಲಿಯ ಸ್ಕ್ರೀನ್ ನಿಂಗೆ ಒಂದು ಕುನ ಐಕನ್ ನಡೆದೆ, ಇಲ್ಲಾಂದ್ರೆ ನಿಂಗೆ ಚಾಟ್ ನ ಹಾಕಿವಿ, ನಾ ಅದನ್ನ ಎಕ್ಸ್ಪ್ಲೈನ್ ಮಾಡ್ನ. But otherwise, I think I will need your permission to continue the presentation in English so that it becomes a little more easier, because ultimately that is what all of us, I understand that most of us are working and who are already in a position. So it is easier for all of us to understand certain concepts which are little more clearer when we communicate that in English. So I will carry on in this. So ಇಂದು ಬಂದು ನಂಗ ರಾಜೇಶ್ ಬಂದು started Hetty Yoga
ಹೆತ್ತೆಗೆ ಬಂದು ನಂಗ ಒಣಕ್ಕೆ ಹೇಗಿಟ್ಟು ನಂಗೆ ಸ್ಟಾರ್ಟ್ ಮಾಡಿ ನಾಳೆ ಇಂದು ಬಂದು ಆನ್ 3 other related good occasions. ಇಂದು ಒಂದು ಚಂದ್ರಗ್ರಹಣ ಸೂರ್ಯಗ್ರಹಣ ನಡೆದೆ, ಫಾದರ್ಸ್ ಡೇ, ಯೋಗ ಡೇ ಅಂತೆಲ್ಲ ನಡೆದೆ. ಅಲ್ಲಿ ನಂಗೆ ಎಲ್ಲಾಗ ಅಪ್ರ ಮುಖ್ಯವ ನಂಗ வாழ்க்கைಯನ್ನು ಮೊದಲು ನೋಡ್ಲೆ ಒನ್ ಆಫ್ ದಿ ಕೀ ಪಿಲ್ಲರ್ಸ್ ಫಾರ್ ಆಲ್ ಆಫ್ ಅಸ್ ಐನೌಕಿದಾರೆ ಅದ್ರ ಮೇಲೆ ಅಪ್ಪ ಇಸ್ ಅ ವೆರಿ ಕೀ ಇನ್ಫ್ಲೂಯೆನ್ಸ್ ಫಾರ್ ಆಲ್ ಆಫ್ ಅಸ್. ಸೊ I would like to give my regards and wishes to everyone to celebrate Father's Day, though it is not in our tradition to celebrate Father's Day, but I think we are also part of that. The title is, I've tried to play around a little. It says Career Progress. So my initial starting itself, I would like to clarify what do we actually mean by this. So outside it's a new world. Today we are talking about something that we were not very familiar earlier. 90 days ago, COVID-19 was very different to us. So now all of us are in COVID, and then we know a lot about COVID now. So overnight, in 3 months' time, the world has changed. I think all of you who are there in the IT world, even in other corporates, you would understand that everything what we thought was right, or this is the way to do things, has changed overnight. People talk about work from home. We never thought that this will be a reality now. So this is just one part of it. So it's a new world. Are we ready for it? Let's see. So I will take you around a few slides and also answer Shiv's 3 questions about people skills, then in terms of perseverance, and in terms of prioritizing. So in the course of my presentation itself, I think I would cover, but separately, if you also want me to do that, I would definitely answer that. So the significance of this, the significance of this title, there is a slight overlap, is it's a combination of 3 aspects. It is proactive, progress, and aggression. When I mean aggression, it is not physical aggression. Aggression is in terms of your passion for the work. So the combination of these 3 brings pro-aggress. So proactive and being progressive, and also being aggressive in the way that you show your progress. So that's the significance of the title. So this shows that it can be broken down into 3 different aspects. So proactive, again, most of you are part of the corporate world. So being proactive does not actually mean for the office alone. Anything that we do, any activity, any aspect, everywhere you need to be proactive. And again, if you look at the next slide, today there are no lifers. Lifers ಅಂದ್ರೆ ನಂಗೆ ಅಪ್ಪನವ್ಗ ಕಾಲ್ನ ಅಯ್ಯನವ್ಗ ಕಾಲ್ನವ್ಗ ಒಂದು ಕಂಪನಿ ಸೇರಿದಿಲ್ಲ ಗನ. Retirement is from that place only. Even now there are a lot of leading companies. For instance, people who join Tatas are well known. You join and you retire from Tatas. Similarly, if somebody is joining an organization where, say, Unilever to a large extent has been like that. There are many senior people who have joined Unilever and have retired from Unilever. But today it is changed. There are no lifers. And again, the growth is not a straight line. On the right side, if you would see, there is a small graph. The graph is, normally our understanding of graph is always, it should be going up. So that's what I've covered, significance of the title. So proactive, progress and aggression. And this is the next one. So when I'm talking about lifers, so it is not any career graph is also not a straight line. It's not a 45-degree climb starting from 0. With time, it doesn't keep going up. You can have, people who have a career graph like that are very lucky. You're very fortunate, and then you're very talented. But my guess is most of us do not fall in that bracket, and we need to work hard
and it also needs some amount of luck and a lot of planning in that. And especially when it comes to career planning, the entire issue of career planning is very complex. So when you look to somebody from outside, oh, amagena amado nenne itta seda ಒಂದು 10 ವರ್ಷದಿಂದ ಇತ್ತ ಅದ 20 ವರ್ಷದಿಂದ. So now you only see the result. All of us see, as outsiders, we see the result of the hard work. But then there are a lot of things that are involved in that which would have resulted in the final aspect of reaching somewhere. So career planning means a few complex issues, always challenging. And then when we have complex and challenging issues, we need to have a very clear understanding of what clarity. You need to do a lot of planning with clarity. So you will have the understanding that. So at every stage, what we need to understand is just a small bit of analysis. Whether you're studying or you're just getting into the first job or you're halfway down, you've completed 10 years, 20 years. At every stage, now we need to analyze where are we. Now, if you're doing a planning, mid-course corrections always happens. Now, whether in an organization, when you're doing a marketing planning or any activity, it's not that we start an activity and then we can assume that it will be fulfilled completely. So there is a review that is conducted, and then it's easier when we're doing for ourselves. Where have we reached? Where did we start? And this is where the important part is, how far we have deviated from the initial planning that we have done. Normally, what happens now? College kattu mudichida, campus placement is there, and that in many cases has become the first and the last stage, which should not be ideally happening, because that is just the first step that we have to take. And whenever that happens, so you need to analyze to see, okay, I've joined. Youngsters they join IT companies, and I don't have anything against IT companies. But then what also happens is, in IT, the scenario is very different. I think we have a lot of people in our group who can probably add more value to what I'm saying. But the burnout rate is so high. The important aspect here is in terms of when we do a self-analysis, the self-analysis tells where we are, where we want to go, and what you want to be. And this is a rolling plan. Every 2 years, every time when there is an appraisal, every time when you feel that I need to make a change, at every point in time, you have to relook at this plan and understand where are we now from the point we have started, and where have you reached. So this is precisely what, and many of us do not actually do. So now I was just making a point about IT. The burnout rates are so high, and at any point in time, you need to be seen adding value to whatever we are doing. And concepts are changing every day. And for instance, I think the best example is now work from home. Many of us were not familiar with working from home. Now suddenly ella bandu sari ninga maneyindra gelchige indara. So but what is that? Because here there is a package that is there, and we have a lot of time with us, so we can work from home. But the performance levels, how you will be monitored, how you will be judged for an operation like work from home will be very different in a physical world. So there are different skill sets again. So these are things that will continuously happen at any point in time. It could be for either manufacturing or it could be for any other area. But this self-analysis is very, very critical that we need to do. So when you do a self-analysis, what happens? Then it becomes very clear, because you have a goal in mind. So the self-analysis will also call for a clear roadmap. I'm using a few jargons because roadmap is nothing. ಈಗ ಬಂದು ನಂಗ ಹಟ್ಟಿಯಿಂದ ಕೊಯಂಬತ್ತೂರ್ ಹೋಗೋಣ.
ಹಟ್ಟಿಯಿಂದ ಕೊಯಂಬತ್ತೂರ್ಗೆ ಹೋಗ್ಬೋದು ಮುಂದೆ ನಂಗೆ ಜಿನಾಗ ಹೋಗ್ಬೋದು ಅಂದ್ಲೆ ನಂಗೆ ರೂಟ್ ಅರ್ಧ ವಸ್ತು ಹೋಗ್ಬೋದು ಅಂದ್ಲೆ ಹಟ್ಟಿಯಿಂದ ಕುನ್ನೂರ್ಗೋ ಊಟಿಗೋ ಮೊದಲು ಬನ್ನ ಅಲ್ಲಿ ಬಪ್ಪದು ಒಂದು ಬಸ್ ಇಡ್ಬೋದು ಅಲ್ಲಿಂದ ನಂಗೆ ಕೊಯಂಬತ್ತೂರ್ಗೆ ಬನ್ನ ಕೊಯಂಬತ್ತೂರ್ ನಡುವೆ ಮೇಟಪಾಳ್ಯಘಟ್ಟ ಒಂದು ಬಸ್ ಸಿಕ್ಕಿಲ್ಲ ಸೊ ದೇರ್ ಆರ್ ಡಿಫರೆಂಟ್ ಸೊ ವಿ ಮೇಕ್ ಇದು ಬಂದು ನಂಗೆ ರೆಗ್ಯುಲರ್ ಮಾಡಿ ಬನ್ನ ನಂಗೆ ತೋರುದಿಲ್ಲ ಹೊಸ್ತಾ ಇತ್ತ ಮಕ್ಕ ಮಾಡುದಿಲ್ಲ ದೆನ್ it's a small process. We made a roadmap. So ಅತ್ತಮಾಕ ರೋಡ್ ಮ್ಯಾಪ್ ಮಾಡೋನೆ ನಂಗೆ ಬಂದು ಇಂದು ಒಂದು ಕಂಪನಿ ಸೇದ ಜಿನ್ನವೇ ನಂಗೆ ಅದು ಮಾಡೋದು ಅವಶ್ಯ ಇಲ್ಲ. ಶಿವಕುಮಾರ್ ಹೇಳಿದಂಗೆ the first 90 days we'll get an idea about what you're supposed to do. ನಂಗೆ ಜಾಬ್ ಡಿಸ್ಕ್ರಿಪ್ಷನ್ ಬಂದ್ರ ಜಾಬ್ ಡಿಸ್ಕ್ರಿಪ್ಷನ್ ನ 3 things that is clear: what your designation, what you're supposed to do, and whom are you going to report. ಇದು ಮಟ್ಟದ ಬಂದ್ರ ಬಟ್ ಆ ಇನಿಷಿಯಲ್ 2 ತಿಂಗಳು 3 ತಿಂಗಳು ನಂಗೆ ಇಬ್ಬನೆ ಯು ವಿಲ್ ಆಲ್ಸೋ ಗೆಟ್ ಅನ್ ಐಡಿಯಾ ಅಬೌಟ್ ವಾಟ್ ಇಸ್ ದಟ್ ಕಂಪನಿ ಅಬೌಟ್ ವೆದರ್ I will be able to shine in this organization, and also see the route to the top, who's heading the organization, and if there is a managing director or somebody senior chairman, what is that they are trying to tell me. And those things should help us to make a clear plan that in 20 years time or 30 years time, and there are a lot of famous examples. I think interview open here, they generally ask in 20 years time or 30 years time, idu bandu somebody who's attending the interview for the first time, that candidate is being asked, where do you see yourself 30 years from now? So there are smart candidates. So candidates said, I would like to be seen sitting on the other side of the table. That is replacing that person. So that shows a clear goal in mind that today somebody is joining, and in 30 years, or probably less than 30 years, in 20 years, here is a person who wants to be seen as the head of the company. So the alignment is very clear that I want to reach on top. After that, you can add a lot of things, what you want to add, how you want to do. So what are the various processes involved? That is separate. So the goal in mind is very clear. So you need a clear roadmap for that. And within that roadmap, every year, what you would want to do and how you want to do. And this is where, when you analyze it every year or every once in 2 years, you will also know that how far you have reached. And that is where planning is always necessary. You can get into any activity without actually doing a planning also, but then that shows what is the attitude that we carry. Edo banda ಒಂದು ಕಂಪನಿ ಬಂದು ಸೇದ orku 9 ಮಣಿ ಹೋಲ ನಂಗೆ ಕಾರ್ಡ್ ಪಂಚ್ பண்ண 5 ಮಣಿ ಹೊರಸ್ பண்ண, we continue like that, but that is not going to help us in doing anything or achieving anything. So the analysis is very clear in terms of setting up a goal in mind, starting with the goal in mind. Then once that goal is very clear, then what happens is, initial days, this is again another area where I would want to caution almost all our youngsters. In nangenandle nanga hatti initial iga ಒಂದು ನಂಗೂ ನೆರೆಯ ಕೊಯಂಬತ್ತೂರ್ನೂ ಇದ್ದಾರೆ, ಚೆನ್ನೈ ಹೋಗಿದ್ದಾರೆ, ಬ್ಯಾಂಗ್ಳೂರ್ನಿದ್ದಾರೆ. ಯಾಕಂದ್ರೆ ಅಪ್ಪನವಕ ಅಲ್ಲಿ ಕತ್ತು ಅಲ್ಲಿ ಗೆಲ್ಸಿದ್ರಿಂದ ಅಲ್ಲಿಯೇ ಸ್ಕೂಲ್ಗೆ ಹೋಗಿದ್ದಾರೆ. ಬಟ್ ಮೆಜಾರಿಟಿ ಆಫ್ ಅವರ್ ಚಿಲ್ಡ್ರನ್ ಆರ್ ಬೇಸ್ಡ್ ಔಟ್ ಆಫ್ ನೀಲಗಿರೀಸ್. ಸ್ಕೂಲ್ಗೆ ಬಂದು ಕುನ್ನೂರ್, ಊಟಿ, ಕೋತಿರಿ ಹೋದಾರ. ಅಲ್ಲಿಂದ when they come down to Coimbatore, then even the job also, what we would want to do is, if I get a job in Coimbatore or in Bangalore or in Chennai, I'm comfortable. And that too, job should be within office. There's no, I would not want to go out in the sun. I want to be in an AC office. It's all good. There's nothing wrong in asking about that. But then, if you want to achieve something, then like you and me, there are so many people who want all these comforts. Kunna Vaisnata, you would be able to take all these challenges because age is on your side.
that is the time when you can get as much experience as possible. Your mobile, ಈಗ ಕಾಲೇಜ್ ಕತ್ತು ಮುಡ್ಚು ಒಡನೆ ಅವಪ್ಪ ಹಟ್ಟಿ ಹೋಗಿದ್ದಾರೆ. You don't have any liability. All you have to do is go out, study or work, and then gather as much experience as possible. ಆ ಟೈಮ್ ಮುಂದೆ ನಂಗೆ ಏನ್ ನೆನ್ಸಿನ ಇಲ್ಲ, ನಂಗೆ ಬ್ಯಾಂಗ್ಳೂರ್ ಗಟ್ಟ ಹೋಲ ಪರವಾಗಿಲ್ಲ, ಚೆನ್ನೈ ಗಟ್ಟ ಹೋಲ ಪರವಾಗಿಲ್ಲ, ಯಾಕಂದ್ರೆ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ ಕೂಡ ಇದ್ದಾನೆ. Forget all that. Wherever there is an opportunity, go outside step outside your comfort zone. Because nanga comfort zone ಹೋಗಿದ್ದಿಲ್ಲ, then we'll never be able to see what is outside. So when early days, when you have age on your side, when you're able to be mobile, your risk taking capacity is more, then go out. Go to the most difficult places, because that is where you can learn. You can gain a lot of experience. Absorb what you see around and then learn. ಯಾಕಂದ್ರೆ ಇದು ಬಂದು ಕಂಪನಿಯಿಂದ ನಿಂಗೆ ತಪ್ಪ ಇಟ್ಸ್ ಅ ಸಾರ್ಟ್ ಆಫ್ ಸ್ಟೈಪಂಡ್ ಮಾಕ ತಂದಿದ್ದಾರೆ. ಮೊದಲು ಬಂದು 2 ವರ್ಷ 3 ವರ್ಷ ಅವಕರು ದೇ ಡೋಂಟ್ ಎಕ್ಸ್ಪೆಕ್ಟ್ ಬಿಗ್ ಮಿರಕಲ್ಸ್ ಫ್ರಮ್ ಯು. ಬಟ್ ಅತಮ ಕಡೂನೆ ವೆನ್ ಯು ನಾಟ್ ಎಕ್ಸ್ಪೆಕ್ಟಿಂಗ್ ಬಿಗ್ ಮಿರಕಲ್ಸ್, then you use that opportunity, gain that experience. So if you are able to see that slide, early days beginning. Okay, fine. So this is the time when you can learn a lot of things and get as much, become like a cotton ball, which when the cotton ball is put into water, it starts absorbing. Become like that. Absorb as much as possible. You can absorb knowledge, experience, learn about the place, about the people, learn new skills, and if possible, when you go to a new place, learn the language. Because for various reasons, in Tamil Nadu, I'm not trying to criticize, but Tamil Nadu bandu learning a new language, people don't encourage about that. Alla nangagenandala, we have as our community, we have the natural ability. ಯಾಕಂದ್ರೆ ನಂಗೆ ಬಂದು ನಂಗೆ ಮದರ್ ಟಂಗ್ ತಮಿಳ್ ಕಡೆ ಇಲ್ಲ, ವಿ ಆರ್ ಬಡಗ. ಸೊ ನಂಗೆ ಒಂದು 3-4 ವಯಸ್ಸಿಂದಾಡೆ ನಂಗೆ ಕುಲುವೆ ತಮಿಳ್ ಆಡ್ಯಾರ, ಯಾಕಂದ್ರೆ ಪಕ್ಕನ ನೆರೆಯ ಮತವಕ್ಕಿದ್ದಾರೆ. ಸೊ ತಮಿಳ್ is one of the language which we pick up, and school open we learn English. So inherently our community, our people have the ability to learn new languages. So by default, by the time somebody is there in 5th standard or 6th standard, 3 languages are known. Nanga Badagala, Nanga Baduguru, you can you know Hindi, you know Tamil, and you know English. So it's there in our genes to learn new skills, new languages. So you go out, you learn another language. Learn that language, because that is going to make a big difference. And also, frogs, see, this is something that all of us know. A frog is limited by the size of the well. If it is in a small well, the frog's world is the well. If it is a larger well, still the frog thinks that the well is a little bigger, but still that is my world. But you see the difference. And when what happens to an eagle? For an eagle, eagle learns with altitude. As you go up, you see a lot of things. You're able to visualize, and that is what everybody should understand. That don't become a small frog, or don't be a frog at all. And frog will never get to learn what is beyond the well. So that's where I said early days, and I know a lot of our people, many of our youngsters, good examples whom I personally know, that they moved away from Coimbatore, they moved away from Chennai, because there was an opportunity given to them. Nanga ಇದು ಬಂದು ಒಂದು ಇದನ್ನ ನೋಡ್ಲ ಅವ್ಯಪ್ಪನು ಅತತೆಗೆ ತಮ್ಮ ಅಲ್ಲಿ ಆಸೆಗೆ ದೂರ ಹೋಯ್ತ ಸಂಭಾರಿಸುವುದ ಅತಂದು. So they are also right. As any parent, they will say that parents will always want their children to be close by. But today connectivity is there.
ಮುಂದಿನ ಕಾಲನತ್ತ ಎಲ್ಲಿಯಲ್ಲಿ ಹೋಲೆ ಹೋಯ್ ಸೇದು ನಾವು ಸೇದುಬಿಟ್ಟಂದು ಹೇಗುದುಗುವೆ ಒಂದಾ ಒಂದು ಟೆಲಿಫೋನ್ ಮಾಡುದು ಅದು ಆ ಕಾಲನ ಅಪರ ಸೆಲವಾರ ಇಲ್ಲಾಂದ್ರೆ ಒಂದು ಲೆಟರ್ ಹಾಕೋದು ಲೆಟರ್ ಹೋಯ್ ಬಂದು ನಿಂಗೆ ಹೋಯ್ ಸೇದು ಲೆಟರ್ ಬಪ್ಪದಕ್ಕೂ 5 ದಿನ ಆರ ಇಲ್ಲಾಂದ್ರೆ 5 ದಿನ ಆರ ಅಲ್ಲಿ ಈಗ connectivity is so high, you can connect with everyone and you're not aware at all. ಎಲ್ಲಿದ್ದಲ್ಲಿಯೂ ಅವಪ್ಪ ಕೂಡ ಮಾತಾಡಕ್ಕೂ ಅವಕ್ಕೂ ಒಂದು 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 ಸೌಕರ್ಯ ಆಡದೆ ಎಲ್ಲ ಮಾತಿ ಇಲ್ಲ ಮಕ್ಕ ಇಲ್ಲಿ ಹೊರಸ್ ಹೋಗಿದ್ದಾರೆ ಅವಕ್ಕೆ ಒಳ್ಳಂಗಿದ್ದಾರೆ ಅಂದ್ರು. ಸೊ that gives a feeling of comfort. So you can, the world is your limit. You can go anywhere that you want and still you can be connected with home. So by going there, what you gain is the enormous amount of experience, and that's what is required today. So do not have a boundary of Bangalore and Chennai because it's IT based, and probably Hyderabad. Even for IT, there are a few of our people who are working abroad. They're working in US, again they're working in Europe, but that is not a limitation for just a few. For everyone, do not see geography as a limitation, and this risk can be taken only when you are young and you are able to take that amount of risk in terms of going out anywhere. And also when you start working in an organization, understand that if you want to plan big, then you need to understand the big picture. See how the organization is growing and how you can contribute, and identify places where you can be involved. You may not be the main person, you may not be the lead, but even if you are able to get involved in a few big projects, then you get free learning. Because in any large project, what happens is every team member is exposed to a lot of skills and is also exposed to the intricacies of how things are getting done. Again, this is a learning experience because you get to learn with zero cost, because learning is given free of cost to you, but you get to see the big picture, and that can happen only when you open your eyes. So say enaga bandu I'm enna kelsa bandu just sales mattum da enaga tandare. Sales is your job description, but sales ಕೂಡ ಮತ್ತೆ நிறைய ಸ್ಕಿಲ್ಸ್ ಇರೋದಿಲ್ಲ. It may not, they may not give you an incentive or a reward for knowing something more, but treat that as your experience. That is your hidden incentive that you're getting, and also free of cost you can learn more. You can learn new things. So understanding the big picture, it will help you to understand your next position or your next growth, how it's going to come. And this is something that I think all of us should understand. I'm not trying to say that there's a lot of HR jargon in this, or it is meant only for people who can become leaders. This is normally employed by whenever there is a HR consultant who's involved, when your recruitment is done or when you're being selected, people use a matrix called level 5 leadership. Interview open, they see when they see a new person, so they look at whether the person is a level 1 person or a level 2. Initially, that is what they can do. And all of us, my understanding is all people, whether it is a boy or a girl in our community, everybody is highly capable given an opportunity. And all of them, or all of us, the mistake that we do is in a taniya buttu I'll deliver and show. So you by default, all of us start falling in level 1. And the moment you start falling in level 1, then your HR automatically will feel that, okay, this person is very good, but then he cannot be a team player. So give him jobs where he can excel, and put him in charge of an activity which can deliver high value, and make him report to somebody who can be a team player.
So by doing that, what happens? You lose out on the opportunity or an avenue where you can become a team player. So, and that's where I said that if you are going to look at your goal in 5 years or 10 years, that if I want to become a leader, then as an individual, I may be very good, but I also need to have team player or team contributor skills. Only then I will be recognized, and only then my HR will be able to see, because nobody is going to tell each one where you stand. But then at the at the back end, you are already slotted, or you are already bracketed in a place that, okay, this guy is good for team one or level one player. This guy is a level two. And even if the level two player is not that good, but if he is able to organize, and if he's seen contributing to a level one person, then you can't, now we can't really complain. Ada, ama enna mada ama undunu ariya, ala ama bandu enna team leader aidine. It is not that. The team leader is there because there are few skills which, even though you may know, but you're not exhibited. But that is what is important from an organization point of view. Organization does not need too many lone rangers, because for every 10 lone rangers, they need at least one person who can manage, who can be a team lead. So, Ninga, those of you who are already in IT, you will understand that a team lead may not be a very good person in terms of skills, or very highly skilled person, but then he's got that one small advantage: he can manage the remaining 10 people. And then as you go up, then competent managers also will come. So these are things where, when you join, or probably I can share a little later, what exactly, it's not a big it's not big text, but it'll tell you that if you need to be seen at level 5 leadership in 15-20 years down the line, where you are heading the organization, or you are in a key position where you are able to add value to the entire corporation, then these are things that you should start. You can start in a very small manner. So understand that there is something called as level 5 leadership, and all of us are good as individuals. We are lone rangers, but then we need to graduate to become level 2, level 3, and over a period of time, automatically you will fall into the level 4 and 5. So this is a little important, and this is where I thought, in terms of when Shiv mentioned in prioritizing, I thought this also becomes very important here. And moving up to, sorry, ನಂಗ ಡಿಫೈನ್ ಮಾಡಿದ 6 o'clock ರೀಚ್ ಮಾಡಿಬಿಟ್ಟ, ಮತ್ತೆ ಎಲ್ಲ ಮಂದದಲ್ಲೆಲ್ಲ ಇದ್ದಾರೆ. ಇನ್ನೊಂದು 10 ನಿಮಿಷ ಎಕ್ಸ್ಟ್ರಾ ಎತ್ತಾಕೋ ನಿಂಗ ಅದು. Because I think I started only at 5:30. Okay, I'll quickly move. Right. Thanks, Rajesh. And see, today, whether it is in IT or manufacturing or marketing or any field for that matter, even if it is creative arts, you need to work well with others. That's a people skill that is there. So for handling people, it's much more important, because you're dealing with, or you are literally walking on eggshells. Egg ಎಲ್ಲ ಅರ್ದಿತಾನೆ ನಂಗೆಲ್ಲ, ನಂಗೆ ರೋಡ್ ಬಂದು ನಂಗೆ ಮುಂದಾಡು egg shell ಓಡ ಒಂದು ರೋಡ್ ಅಟ್ಲೆ, how carefully we will handle that. So just like that, all our people, all our peers, everywhere where we work, each one is talented. Each one's ego is like an eggshell. You can't break those eggshell egos to go up. So you need to work well. You need to understand how you should handle people. You should be able to understand that each one has a different skill set. So and if you want them to contribute for those skills, then you should know how to work around people and with people. And that is what is going to help when somebody above you is choosing you. A leader is chosen only when the leader is able to demonstrate the ability to manage different kinds of people. So moving up means managing people, and how well you manage people.
So till now, I've been talking about our own selves, analyzing what we do, and then how to manage people when you join an organization and look at big picture. And I will just quickly cover a few things where most of us who are already working, and today everybody's socially well connected, and we talk to each other, or probably we message each other more than actually talking to each other. WhatsApp is definitely there, but then WhatsApp is not something that is going to help you advance in your career. In effect, it's a tool that can help you to share messages. Almost everybody is there on Facebook, but Facebook is not something that is really going to be seen from a corporate angle. If you look at the other four, LinkedIn, Twitter, Instagram also, and also on blogs. See, these are areas when anybody is going to be recruited, either from our HR side or from any leadership perspective. People will want to know what you are in from these four areas only. So get involved in a large way in social networking. And I'm just giving you 3 important points to note here. Being on social networking is very good, but be very, very careful about what you post on your social network. You should be clear in terms of your language and never be personal. And all all your postings has has to be objective. You can't be seen criticizing, or you can have a view, but then you can present your view in a very nice manner. And do not get into gossips, or do not post gossips on social networking, because social networking, especially in platforms like LinkedIn or Twitter or Insta, are not meant for gossiping. You are supposed to share your point of view on a specific subject, and the moment you post it, you can say that it is out of your hand. So anything that you post in these platforms, you have to be very, very careful, and also ensure that these are, if you're doing a blog, then ensure that the blog is genuine or blog is original. So these things will help you to go further, and these are the things that are that is monitored across the globe. You can be sitting in Ooty or in Chennai or in Delhi, but then the moment you put it out, it is available across the world. So somebody sitting in US will know what you or me are talking about on any particular topic, or what is your view. So social networking is good. You have to be on that, but be careful on what you post on social networking, because most of us also, when we look at new clients, we see what your opinion is, or this probably is done by most HR also. We see what kind of a person you are before you actually meet the candidate. We also do a check on these platforms to see what is the attitude of the person. So my my only caution or caveat here is, be on social networking, but be careful on what you post. Facebook, to a large extent, you can avoid, because slowly the importance being given to Facebook is going down. But if you're seen on the other four, it is always good for you. And this point should have come earlier. This is after you join. The job that you do, you need to be seen as a subject matters expert. It could be in coding, it could be in sales, it could be in HR, it could be in manufacturing, engineering, anything. People will look. It is not a gifted man alone. There are gifted women also in our community. So
people should see that here is a person, whether it's a male or a female, here is a person to whom I can go, I can refer, I can be sure that he or she knows a subject well. So that means it is just not your degree certificate that is going to make a difference. Because like you and me, there are lakhs of people who come with a BE degree or ME or an MBA or whatever it is. But then what you do after that becomes more important. So become a subject matter expert if you are doing coding, or if you are into Python, or if you are into whatever. It's just not enough that you stop at stage one. Because like you and me, the Python is available, or a SAP is available for thousands of lakhs of people across the world. And why should somebody look upon you? In a small world, in your organization, the moment you become better than your peer, then you are looked upon. So you become the subject matter expert, and then people will start coming to you, and that gains, or that brings in visibility for you within the organization. And within the company, as you become a subject matter expert, you can build your own brand. First, build your brand within the company, then within the industry, then you can go on public forums. So in all these three things, social networking, your whatever you do, makes a lot of difference in terms of posting your opinion. And slowly, it will take a lot of, earlier it used to take much longer time. Today, if you're consistent, if you're able to do the right thing, and if you're able to talk subject matter, it could be a few lines every day. But then what it brings to you is every post that you make, every achievement that you make, it slowly builds your brand. First within the company, and then within your industry circles. And automatically, you would be called outside your industry also to present your view, industry views on public forums. So what it does is, so you're getting, each one of us is getting a lot of opportunity to present the views to a larger audience. So a larger audience means then you can be present in a much better manner across media. And it also, the next point is, when you're seen discussing or sharing your views with your colleagues, with industry peers, and on public forums, it also becomes a point where you can start engaging the CEO. So CEO is probably 4-5 steps above, but you can interact with your seniors whenever possible. And ಇದು ಬಂದು ನಾ ಹೇಗೋದು ಒಂದು ಎಂಗೇಜ್ ಸಿಒ ಮೀನ್ಸ್ ಎಂಗೇಜ್ ಸೆನ್ಸಿಬಲಿ. ಇದು ಇನ್ನೊಂದು ಸೋಪ್ ಇದನ್ನ ನಂಗೆ ಹೇಗೋದು ನೋಡಿ ಒಳಗೆ ಸೋಪ್ ಹಾಕಿನ ಇಲ್ಲ ಕಾಕ ಇಡ್ತಾನ. ಡೋಂಟ್ ಡೂ ದಟ್, ಬಿಕಾಸ್ ಪೀಪಲ್ ಕ್ಯಾನ್ ಸಿ ಥ್ರೂ ದಟ್. ಬಿ ಜೆನ್ಯುಯಿನ್. Comment, your comment should be to the point, it should be positive, then, and it also has to ensure that it should be consistent. So what happens in a year or in a month, if you discuss or you engage with your senior or with the CEO 2 to 3 times, over a period of time, you would be the only person in your department or in your group whose name is coming up, whose name is visible. And whenever there is an opportunity for a senior, the first name or the first person who comes to his mind will be you. You may not have interacted much, you may not have contributed much to the entire process. But then our department, and the department, and the pioneer kanpa, and the pioneer kubudu. So, or you call this person. He may not know about you. But then your name is so familiar that, okay, you would be given an opportunity when there are, it is a race among equals. So, yeah, I think I've got one more question. I'll answer all that together. So, making your name familiar when you post sensible, positive comments, and being very consistent. You can't shift your position from day to day. Today you are talking about something
for a person, and tomorrow if you go against a person, then you'll be seen as inconsistent. So ensuring that you're consistent will make your name more familiar, and it also gives you visibility. And of course, I think all this while I've been talking about what you can do, how you can do, and only from a work point of view. But then there's a big another half a point or 50% of what we do is for our life. So it's very it's very essential that we maintain a work-life balance, and this is what normally everybody's life looks like. Stress keeps going up with every day, so you have to access. So this all of you know how to read this, but the one red line which keeps going up constantly is the stress line. So if you want to ensure that stress is within limit, then you need to understand how to maintain, and you need to go back to your starting point to reset. What is work-life balance? Whether you're making any sense to you, whether you're adding value to yourself or to others. Others here, I mean your family. Work-life balance is always, I can define it only in 2 sentences. Never get so busy making a living that you forget what is life. There are a lot of examples in there. From morning 9 to 9 in the night, he keeps running. For what? Ultimately, it is to help you or make us make a life. See that we contribute for our family also, like we contribute for our organization. So, quickly, I'll just run through this 4 burner theory. ನಂಗೆ ಮನೆಯ ಗ್ಯಾಸ್ ಆಡದೆ, ನಂಗೆ ಮನೆ ಎಲ್ಲ ಮನೆಯ ಒಲೆ ಆಡದೆ, 4 ಬರ್ನರ್ ಆಡುವ ಒಲೆ ಆಡದೆ, 2 ಬರ್ನರ್ ಆಡುವ ಒಲೆ ಆಡದೆ. ನಿಂಗೆ ಒಂದು just think there is a 4 burner gas stop. The gas supply is the same. So on each of this you have family, friends, health and work. So if the gas flow is the same, then you give equal importance to family, friends, health and work. It will take that much more time. If you need to give more importance to a family, then you have to adjust a little more. You have to increase the flow of gas to the family. When you increase family, then somewhere else it has to be reduced because the flow is constant. So it may go down on the work, it may go down on health, or it may go down on friends. So you need to understand how to maintain your work-life balance. And also, this 4 burner theory is directly dependent on age. Your initial, Nodimboka, Tamanokala, Ameokala, if they are between 20 to 30, you have age. So you can spend a lot of time, you can afford to spend a lot of time on work. You can increase the burner where you get full attention, go all out, ensure that you get the maximum benefit, maximum experience, maximum learning from a work, because you don't have a family right now. At best, your parents are there. Personally, you don't have if you're not married, you still have time. You don't have children, you still have time. So in the 20 to 30 period, you can increase the burner for your work, probably reduce it for your friends. But it is quite natural that you would like to spend more time with your friends. But then see, you need to prioritize here, reduce your time with friends and ensure that your health is, because you're going to do a lot, that much more running around, your health is also equally kept intact. So this constant recalibrating your 4 burner theory. So after 30 and 40 will be different, because between 30 and 40 your family is coming up, you need to spend more time with your family, so your burner will go up for your family. So at that time probably your friends will get less time. Work will have to be constantly there, because that is what that keeps feeding you from day to day. So ultimately it becomes a lot of time management. So time management sorry. So time management is something that I had a video, so that's a long video.
So I don't want to take much time in terms of telling each one what is time management, but priority is more important in initial stages. And my only request is, I don't want to say that, see, I become this because of that, because my experience or my journey is very different, and it would be different from each one of you. And what is right for me may not be right for you. But then what I can share with all of you is a lot of experience. And my experience has been that when you go out, you can learn a lot more. And that learning can be done only when you have age on your side. Do all your learning, all your running around, probably by the time you reach 35. Because after 35, then you have a lot of restrictions. You have a lot of other issues that you need to take care, which probably will not give you the kind of liberty or the freedom to do that. So any amount of learning, experience, whatever it is, do it in that initial period of between 20 to 35. And then you can recalibrate. You can look at your burner again and see how well that burner has to be adjusted for all of us. So I hope that I've been able to address in general, and I think there is a specific question. I will take the question. Yeah, no, I'll say I'll just add one thing here. This Manoj was talking about time management, so I'll just add only one thing here, and also there's Srinivasan who's spoken about office politics and success mantra in corporate world. See, politics. The first thing is office politics. Don't play it at all, because we are never good in office politics. And as a community, or when you want to play, then people look. People are able to see people who play politics, and it's your integrity that makes all the difference to somebody. When somebody wants to, if your senior or your boss or your senior manager wants to give a specific assignment, 100% the senior will not give that task to a person who plays politics. He will give that task to somebody who's known for his integrity and who will deliver. So this is not a rocket science, and very few people actually have won playing politics, because politics is manipulation, and manipulators are always seen through. So I would not suggest, or I would not advise anybody to play politics, but instead of looking at politics, maintain your integrity, because they know that if it is Srinivasan, then okay, Srinivasan is known for this. So that's where I said build that brand equity, or build your brand. Srinivasan stands for this. If it is integrity, hard work, and somebody who can be trusted, then it is Srinivasan. So that is a brand that will keep growing. Then Manoj spoke about time management. He said, "Ella sir, time illendu." This is I would not like to answer this in this point, because everybody's got. I think this is an old saying, 84,600, and we begin the day, or we start the day with 84,600 seconds. It is in our hands how we utilize that. And if you are able to manage this time, you can break it down. I'll give you a very small example here in terms of answering. See, Shivkumar also spoke about in terms of prioritizing urgent, not urgent, important, not important. So you can break down activities in your own life. What is more important for you? When you're joining, or when you're working in our first assignment, the most important thing is the job. So that takes that much of time. So along with that, you should allocate, and this will be very helpful if you make a small. Nowadays we don't use pen and paper to that extent,
But then you start making a small chart. Write down that what are the 4, or probably list down all the activities that is required by you, or that has to be fulfilled by you in a day. It may be 10, it may be 1, or it may be 5. So for each of these activities, you allocate time, and you see, once you allocate time, then you start prioritizing them. So then you'll see in terms of priority, there'll be few activities which are time wasters. Remove the time wasters away. Say, for instance, now if you're looking at talking to people, because if you're in an office environment, or if you're in at home also, you have people who just come like that, and who say ಹಟ್ಟಿಯ ಇದು ಹಟ್ಟಿ ಬಂದು ಇದನ್ನ ಮಾಡೋದು ಮುಡಿಯ, ಯಾಕಂದ್ರೆ ಹಟ್ಟಿ ಬಂದು ಎಲ್ಲ ಬಂದಾರ, ಓಪೋಗ್ ಬಂದಾರ, ಒಳ್ಳೆ ಇದೆಯಾ, ಎತ್ತಿದ್ದೆ ಎತ್ತಂದ್ ಬಂದು ಮಾತಾಡೋದು ಬಂದಾರ, ಅದನ್ನ ಬಂದು the environment is very different. But when in a work environment, if somebody is there because he is coming to you, or he or she is coming to you because they don't have any work. But is it the case with you? You have a job, you have something to do. So at that point in time, you need not be rude to him. You can answer that. Let me finish my activity or what I'm doing. I'll join you back. Once, twice, third time, the person will not even come to you. He knows that because what he's bringing, if it is important, definitely you look into that. He's coming for gossip. So you are telling him very politely that I have something better to do. So like this, if you start prioritizing all your activities, you'll be amazed to see that how much time you have. Because one of the best examples that I've shared is, recently all of us have been working from home, and the amount of activity that we have done is much more than what we have done if you had gone to office. Because if I take in my case, there are about 4 hours of commuting time which we start using for meetings. All of you can do the same thing. So you see for yourself that if you are able to actually schedule meetings, list down the activities, then you'll know that your output can be much more. But we don't do it because we don't monitor our own time. So look at your 84,600 and you see how that wealth that is given to us by God, how that can be used, and how well that can be used to deliver results for us. Then that will make all the difference. And there's one question by whether you have to be result oriented, by Navneet Gopalan, whether you have to be result oriented or people oriented. Fine, okay. See, when you're in a supervisory position, okay, results are driven through people. So you can look at yourself in 2 levels. Either I'm taking this as somebody who's 1 level above, where only then you will be talking about people. See, if you are managing a group of people, then managing or achieving that result through the set of people is more important. So there, what is the result? The initial task is managing your own team and ensuring that that set of people are able to deliver the result that you want. I don't know whether I'm answering in a manner that is understood. I think the question is see because result oriented, yes. Shiv, is that what is that the question, or is it something else? No, that's the question. To be successful, should a person, in your point of view, be result oriented or people oriented? I think it's depends on the situation, but it's morely people oriented. No, as you go up, see, I'm saying initially, that's why I said that if you're at level 1, your level 1 is primarily result oriented, because you have a set of skills and you've been recruited, or you've been taken, or you've been selected to deliver a very specific skill. And as you start delivering that, what you also should understand that to go to the next level, then where
at that level you will be handling people. So you should start understanding that I should be in a position to handle people at the next level. So level 1, you know what the task is, correct? See, the easier example is, I think, level 1, level 2. All of us know Mahabharata. Even for Arjuna is supposed to be the master. Okay, he knows every skill. There's nothing that he does not know. He did not need somebody to tell him to win the war. But even for him, Bhagavan Sri Krishna was required to tell that this is what you need to do. So that's the difference between level 1 and level 2. All of us are level 1 people. All of us have the skills. All of us are Arjunas. But then when you want to become level 2, then that's another different skill. And that skill will happen even for God. God also somebody was required. So for us, what we need to understand is we need to ensure that we develop the people skill. It's not that all of us are born handling people. Everybody at any point in time, you start with one person or two or 10 or thousands of people. And how does that happen? That is because you should know that task clearly, very well, how the task is to be done. And that's where I said that this will not, the skill of learning or the skill of doing will not happen if you sit in an AC room. That learning happens on the streets. So if you are able to learn that skill, then coming back and then managing people, then you can tell that person what he is doing right or wrong. Then you can be result oriented. Then people will listen to you. But if you're there without experience, if you have not seen the pains of working on the streets, then you'll never be able to understand a person when he comes to you with a problem. Okay. So that people skill is more important. Results will automatically happen. Sure. I think I'll just answer one. This is on social media. Boycott China. See how Facebook posts like boycott Chinese products will be viewed. See, that's why I said, if you're there, you can differentiate into two. Merely by forwarding something, that's not your view, because today on WhatsApp or in social media, you have a lot of forwards coming. So forwards is not your view or not your point of, it's not your specific point that you're trying to make. But then the moment you qualify, the moment you add another, a line to it, then that becomes your endorsement of Facebook. But that's how I would try to differentiate that. The other point is, do not. So these are controversial issues. So today the world is a village. So today we are working, though we are talking about so many things, we will not look at Chinese investment or whatever it is. But then, just for example, hypothetical example, now if I get an interview call from Paytm, okay, Paytm is partly Chinese owned, and I make a very negative comment about not Paytm but about Chinese product, and you also need to understand these things are monitored. Okay, so in the interview process, if it becomes a question of choice between two of you, me and you, and if I made a negative comment, people will get into the depth to understand that here is a person who does not endorse our company, but you have not made any comment, so you'll be given a preference. So that's why I said use discretion when you post something on social media. That is very, very important. You can have a fairly neutral view or an independent view, but the moment you feel or that this is going to be controversial, then if it is not going to help you, because you can post a comment, but that's not going to help you. Well said. Well said. Very important. Like social media, we literally misuse.
No, but, no, no. ಒಂದು ಕ್ವಶನ್ See, that's what. See, ಟೈಮ್ ಇದೆ ಏನಂದ್ರೆ yeah, sorry. அதாவது ಒಂದು ಲಾಂಗ್ ಟರ್ಮ್ ಗೋಲ್ ನಂಗೆ ಒಂದು ಫಿಕ್ಸ್ ಮಾಡೋಣ ಅದಕ್ಕೆ ಬಂದು ಈ ಶಾರ್ಟ್ ಟರ್ಮ್ ಗೋಲ್ಸ್ ಫಿಕ್ಸ್ ಮಾಡಿతే ಅದನ್ನ ರೀಚ್ ಮಾಡೋದು ಮಾಡಿದ್ರವ Yes. ಈಗ ನಂಗೆ ಪ್ಯಾರೆಂಟಿಂಗ್ ಆಸ್ಪೆಕ್ಟ್ಸ್ ತೋಗೆ ನಂಗೆ ಕುನಗೆ ಈಗ ನಂಗೆ ಕಮ್ಯುನಿಟಿಯಾಗ ಈ ದೊಡ್ಸೋನಾಗ ಈ ನಂಗೆ ಬಂದು ನಂಗೆ ಏನೇ ಲೆವೆಲ್ ಕಾಂಟ್ರಿಬ್ಯೂಟ್ ಮಾಡೋದು ಅದನ್ನ ಪತಿ ಒಂದು ಸುರುಕೋ ಇಬ್ಬರಿಗಿಬ್ಲೆ ಸರಿ ಮತ್ತೆ No, ಇದು ಬಂದು see, we have to have a long-term perspective and a short-term. Short-term is only the steps that will help us to achieve that long-term. So, but long-term, Bandhu, we can't keep changing. Now, Bandhu, I'm not talking about from a education point of view. I'm talking from a career point of view. From a career point of view, if you have decided, if I've joined a company, it may be this company or maybe some other company. But if my objective is to look at being a VP or a CEO in 10 years time or a 15-year time period, then what that will definitely determine all my short-term goals. ಸರಿ ಅಮ್ಮ ಕಡೆಸಿ ಒಂದು ಈಗ ನಂಗೆ ಬಂದು ಒಂದು ಮ್ಯಾನೇಜರ್ ಇದ್ದಾನೆ ಸೊ ವೆನ್ ಇಟ್ ಕಮ್ಸ್ ಟು ದ ಡಿಫಿಕಲ್ಟ್ ಟೈಮ್ಸ್ ರೈಟ್ ಈ ಕೋವಿಡ್ ಸಿಚುವೇಶನ್ ಐತಾಕೋ நிறைய ಲೇ ಆಫ್ಸ್ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಸೊ ಬೀಯಿಂಗ್ ಎ ಮ್ಯಾನೇಜರ್ ನೀ ಬಂದು ఏ లెవెల్ గట్ట మేనేజర్ ಆಗ್ಬೋದು ఏ లెవెల్ గట్ట ಪ್ರಾಪರ್ ಹ್ಯೂಮನ್ ಬೀಯಿಂಗ್ ಆಗ್ಬೋದು ಯು ನೋ ದಟ್ ಸಂಬಡಿ ಗೋಣ ಸಫರ್ ಸೊ ಇದನ್ನ ಹ್ಯಾಂಡಲ್ ಮಾಡೋದು See, that's why no. See, this is very, very critical because what happened in organizations also now, people start seeing your point of view. So when your point of view is very genuine, because you have enough facts to support that, saying that okay, from a if you're looking from a HR perspective, then there are two objectives, ways of two perspectives. One is what the organization wants. The second is what you as a person, whether you endorse it or not. So is it that kind of point, Rajesh? ಸೊ ಅತ್ತ ನಂಗೆ ಏ ಲೆವೆಲ್ ಗಟ್ಟ ನಂಗೆ ಹೋಗಾಕು ಈಗ ನಂಗೆ ಕೀ ಬಬ್ಬನ ಸಪೋರ್ಟ್ ಮಾಡಿದಾಗ ಆಸ್ ಅ ಮ್ಯಾನೇಜರ್ ಐ ಹ್ಯಾವ್ ಅ ಡ್ಯೂಟಿ ಟು ಡೂ ಬಟ್ ದೆನ್ ಹೌ ಐ ಕ್ಯಾನ್ ಸಪೋರ್ಟ್ ಪೀಪಲ್ ಬಿಕಾಸ್ ಸಮ್ ಆಫ್ ದ ಪೀಪಲ್ ಹೂ ನಂಗೆ ನಂಬಿಬೇಕು ಇದ್ದಾರ ಇದೆಯಾ Correct. So what I'm saying is, it's very important. See, you as an individual now, suppose I'm a team lead, and during COVID, I've been given a clear task. Sorry, even in a group, you have 50 people. Now you have to take a call on 10. Okay. So what I have to do is, I have to balance on one side the requirements of the organization where there is cost cutting. And I have to see that the work that was being done by 50 people are going to be done by 40 people now, which means 10 people have to be sent home. So at the same time, I have another responsibility of this team is my team. I have a responsibility to all the 50 people. And how can I say, or how can I tell 10 guys that from Monday morning you have no job? So it's very, very, it's a very tough call. But then the person who also is going to be given this message understands that you or me are only a part of the system. So what I would do is personally address this issue for each one of them, and it is just not being very rude or blunt, which is very difficult because ultimately we are human beings. So if possible, sit with each one of them, explain the position, and also out of the way. Now this is beyond the job description of a HR person or a team lead or whatever it is. Wherever possible, then make that offer to him that I would be trying to help you or try to place you in a position which will suit that person. Maybe not now, maybe in the next month or so. So it's not to make that person feel happy, but the concern is very genuine. On one side, you are or I'm in a position or I'm in a place where I have to implement what the organization wants me to do. At the same time, I understand my junior's predicament, and I'm willing to help wherever possible.
if possible, try to look at another placement for him, or at least make him understand that you have that concern for him. ಸರಿ ಅಮ್ಮ, ಒಳ್ಳಿತು ಅಮ್ಮ. ಅಣ್ಣ ನಂಗೆ ನನ್ನಿ ಮಾತಾಡೋಕಲ್ಲ. Just I'll just take 1 minute and I'll ಅಂದಾಡು ನೀನು ನನ್ನಿ ಮಾತಾಡ. ಬಾಲಚಂದ್ರನ, ಇಟ್ ವಾಸ್ ರಿಯಲಿ ಆಸಮ್. ಒಳ್ಳೆಂಗೆ ಜೋರಾಟಿತ್ತು. ಇನ್ಫ್ಯಾಕ್ಟ್ ಒಳ್ಳೆಂಗೆ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದೆ. ಈಗ ಬಿಕಾಸ್ ಆಫ್ ದ ಟೈಮ್ ಫ್ಯಾಕ್ಟರ್ ನ ಏನ್ ಮಾಡಿ ಅಂದ್ರೆ ವಿ ಹ್ಯಾವ್ ಆಲ್ಮೋಸ್ಟ್ another 40 people with us. ಈಗ ಐ ಆಮ್ ಜಸ್ಟ್ ಸಜೆಸ್ಟಿಂಗ್ ಅ 1-page career plan for most of us. as ಇದು 2-3 ಮೀಟಿಂಗ್ಗೆ ಹೆಂಗೆ ಶೇರ್ ಮಾಡೋನಿಗೆ ಅದು ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂತು. 1-page career plan. If you have a paper and pen, you can make a note of it, or else we will share this with you. ಈಗ suppose you are having a career journey, suppose you are in the starting of your career andala indu nee start madre, you have a 35 years of career, or if you are in the mid of your career, you have another 20 years of career pending andala. The first and foremost thing which you have to be very very clear is that your vision statement. ಇದು ವಿಷನ್ ಬಂದು ನಂಗೆ ನೆರೆಯ ಏನ ತಪ್ಪು ಮಾಡಿದ್ದು ಅಂದ್ರೆ ಇದು ಕಂಪನಿಗತ ವಿಷನ್ ಸ್ಟೇಟ್ಮೆಂಟ್ ನಂಗಗ ಕಡೆಯ ಆಗ್ತದೆ. Everybody should have a vision statement when he gets into a company. Number 1. Number 2, how do I make that vision or my dream come true? So adana action plan ಹಾಕೋದನ್ನ ಇದನ್ನತ ನೋಡೋದಕ್ಕೆ ಮಿಷನ್ ಸ್ಟೇಟ್ಮೆಂಟ್ ಅಂತಾರ. So how you are going to break it down? So what is your mission statement? How do you achieve your vision? Third important point ಬಾಲಣ್ಣ ಕೇಳಿದ್ರು, ವ್ಯಾಲ್ಯೂ ಸಿಸ್ಟಮ್ಸ್. ಇಂದು ಬಂದು ನಂಗೆ ಇಂಟೆಗ್ರಿಟಿ ಎಂಬುದು ನಾವು ಬುಕ್ಸ್ ತೆಗಿತಾ ಬರೋದನ್ನ ತವಿರ, ಬಟ್ ಎ ಲೆವೆಲ್ 100% ನಂಗವೇ ಇಂಟೆಗ್ರಿಟಿ ಆಯ್ತು ಎಂಬುದು ಇಟ್ಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಸೊ ಇತ್ತಮಾಕೆ ನಂಗ ಓನ್ ವ್ಯಾಲ್ಯೂ ಸಿಸ್ಟಮ್ ಬಂದು ಡಿಫೈನ್ ಮಾಡೋದು. ಇನ್ಫ್ಯಾಕ್ಟ್ ಒಂದು ಡಿಸ್ಕಷನ್ ಹೇಳಿದ್ರು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೆಪ್ಯುಟೇಷನ್ ಅಂಡ್ ಕ್ಯಾರೆಕ್ಟರ್. ಈ ರೆಪ್ಯುಟೇಷನ್ ಅಂಡ್ ಕ್ಯಾರೆಕ್ಟರ್ ಏನು ಡಿಫರೆನ್ಸ್ ಅಂದ್ರೆ, ರೆಪ್ಯುಟೇಷನ್ ಅಂದ್ರೆ ಈಗ ನಾ ಬಂದು ನಿನ್ನ ನೋಡಿಟ್ಟು ಇಮ್ಮನ್ನ ಇತ್ತೆಲ್ಲ ಎಂದುಪ್ಲೆ ತಪ್ಪ ನೆಂಚಿಪಣವೋ ಅತೆ ಎಂದುಟು ಅದು ತಂದಂಗೆ ನಾ ಬಿಹೇವ್ ಮಾಡೋದು ಬೇಸ್ಡ್ ಆನ್ ಎನ್ನ ರೆಪ್ಯುಟೇಷನ್ ಕೆಟ್ಟುಟ್ರೋ ಇಲ್ಲ ಎಂಬುದು ಅದು ಬಂದು ರೆಪ್ಯುಟೇಷನ್ ಅಂದಾರ. ಸೊ ಇಫ್ ಐ ವಾಂಟ್ ಪೀಪಲ್ ಟು ಟೆಲ್ ಗುಡ್ ಥಿಂಗ್ಸ್ ಅಬೌಟ್ ಮೀ, ಸೊ ಐ ವಿಲ್ ಟ್ರೈ ಟು ಡೂ ಥಿಂಗ್ಸ್ ವಿಚ್ ವಿಲ್ ಪ್ಲೀಸ್ ಯು. ಬಟ್ ಕ್ಯಾರೆಕ್ಟರ್ ಇಸ್ ಸಮಥಿಂಗ್ ವಿಚ್ ಇಸ್ ಎನ್ಗ್ರೇವ್ಡ್ ಇನ್ ಯು. ಅದಾವುದು ನೀ ಏನವೋ 100% ಉನ್ಮೆಯಾನ್ ಇದು ಅದು ಕ್ಯಾರೆಕ್ಟರ್ ಎಂಬುದು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಯೋರ್ ವ್ಯಾಲ್ಯೂ ಸಿಸ್ಟಮ್. ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಸೆಟ್ ಗೋಲ್ಸ್. ಅಣ್ಣ ಕೇಳಿದಂಗೆ ಸೆಟ್ ಗೋಲ್ಸ್. ಇಂದು ಏನೋ ಪ್ರಚನೆ ಅಂದ್ರೆ ಒಂದು ಕ್ವಶನ್ ಬೇರೆ ಬಂತು, ಬ್ಯಾಂಗ್ಳೂರ್ ಒಂದು ಕ್ವಶನ್ ಕೇಳ್ತಾರೆ, ದಿಸ್ ಇಂಡಸ್ಟ್ರಿ ಹಸ್ ಬಿಕಮ್ ಸ್ಯಾಚುರೇಟೆಡ್ ಅದೆಲ್ಲ ತಂದಾರ. ನಥಿಂಗ್ ಇಸ್ ಸ್ಯಾಚುರೇಟೆಡ್, ಎಲ್ಲವೇ ಆಪರ್ಚುನಿಟೀಸ್ ಆಡದೆ. ಏಕಂದ್ರೆ ಸ್ಯಾಚುರೇಟೆಡ್ ತೊಗೊಂಡ್ರ ಅಂದ್ರೆ ವಿ ಡೋಂಟ್ ಹ್ಯಾವ್ ಅ ಡಿಫೈನ್ಡ್ ಗೋಲ್ ಇನ್ ಅವರ್ ಲೈಫ್. ಎಲ್ಲಿಗೆ ಹೋನೋ ಅದಾವುದು ಇಫ್ ಯು ಡೋಂಟ್ ಹ್ಯಾವ್ ಅ ಗೋಲ್, ನೀವು ವಾಟ್ ಎವರ್ ಥಿಂಗ್ಸ್ ಯು ಹ್ಯಾವ್, ಯು ವಿಲ್ ನಾಟ್ ಏಬಲ್ ಟು ರೀಚ್ ದ ಡೆಸ್ಟಿನೇಷನ್ ಫಾಸ್ಟರ್. ಸೊ ಯು ಶುಡ್ ಹ್ಯಾವ್ ಅ ಗೋಲ್. ಸೊ ಸಪೋಸ್ ಈಗ ಗೋಲ್ ಆಡದೆ, ಆ ಗೋಲ್ ಎತ್ತ ನೀ ಅಚೀವ್ ಮಾಡ್ರೆ ಅದಕ್ಕೆ ಬಂದು ಯು ಶುಡ್ ಹ್ಯಾವ್ ಅ ಸ್ಟ್ರಾಟಜಿ. ಈ ಸ್ಟ್ರಾಟಜಿ ಬಂದು ನೆರೆಯ ಅದನ್ನ ಪತ್ತಿ ತನಿಯ ಒಂದು ಆಡಿಯೋ ಬುಕ್ ಆಡದೆ, ಪ್ಲೀಸ್ ರೀಡ್ ದಟ್ ಬುಕ್ ಆನ್ ಸ್ಟ್ರಾಟಜಿ ವಿಚ್ ವಿಲ್ ಗಿವ್ ಯು ಅನ್ ಐಡಿಯಾ ಹೌ ಟು ರೀಚ್ ಯುವರ್ ಗೋಲ್. ಈಗ ಅದು ಬಂದು ಇಲ್ಲಿಗಟ್ಟ ಬಂದು ಎಲ್ಲವೇ ಐಡಿಯೇಷನ್ ಅಂದಾರ, ಅದಾವುದು ಒಳ್ಳಂಗ್ ನಿನಗ ವಿಶ್ ಲಿಸ್ಟ್ ಅಂದಾರ. ಈ ಸ್ಟ್ರಾಟಜಿ ಗಿಟ್ಟ ಇದಕ್ಕಿಂತ ಆಡುತ್ತ ಟಫ್ ಅನ್ನೋ ಪಾರ್ಟ್ ಏನಂದ್ರೆ ಆಕ್ಷನ್ ಪ್ಲಾನ್ ಆರ್ ಎಕ್ಸಿಕ್ಯೂಷನ್. ಅದಾವುದು ನಂಗೆ ಎಲ್ಲವೇ ಸೂಪರ್ ಪ್ಲಾನ್ ಮಾಡೋ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋನಾಗ ನಂಗೆ ಪ್ರೋಕ್ರಾಸ್ಟಿನೇಟ್ ಮಾಡೋ ಅನ್ನ ಸ್ಟಾರ್ಟ್ ಮಾಡಿದ. ಬಿ ಪ್ರೊಆಕ್ಟಿವ್ ಅತಮಾಕೆ ಅದೇ ಮಾಕೆ ವಿ ಆಲ್ಸೋ ಪ್ರೋಕ್ರಾಸ್ಟಿನೇಟ್ ಥಿಂಗ್ಸ್. ಸೊ ಆಕ್ಷನ್ ಪ್ಲಾನ್ ಬಂದು ಅಪ್ರ ಫೋಕಸ್ಡ್ ಆಯ್ದಲ್ಲತ್ತ ನೀ ಈ ಸ್ಟ್ರಾಟಜಿಯಿಂದ ಟಾಪ್ ಲೆವೆಲ್ ಎಲ್ಲವೇ ಅಚೀವ್ ಮಾಡಿದ್ರ. ಈಗ ಎಲ್ಲವ ಅಚೀವ್ ಮಾಡ್ಲತ್ತ ಯು ವಿಲ್ ಬಿ ಏಬಲ್ ಟು ಅಚೀವ್ ROTI, ಅದಾವುದು ರಿಟರ್ನ್ ಆನ್ ಟೈಮ್ ಅಂಡ್ ಇನ್ವೆಸ್ಟ್ಮೆಂಟ್. ಅದಾவது ನೀ ಕತ್ತ ಪಡಿಪುಗೂ ನೀ ಹಾಕುವ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್, 35 years ಆಫ್ ಇನ್ವೆಸ್ಟ್ಮೆಂಟ್ ಫಾರ್ ಅ ಕಾರ್ಪೊರೇಟ್ ವರ್ಲ್ಡ್ಗೂ ರೋಟಿ ಅದಾவது ನಿಂಗೆ ತಿಂಬ ಇಟ್ಟು ಏನೈ ತಿನ್ ಬಂದ್ರ ಅಂದ್ರೆ ಡಸ್ ಇಟ್ ಮ್ಯಾಚ್ ಟು ಯುವರ್ ಟೈಮ್ ಅಂಡ್ ಎಫರ್ಟ್ ಅದು ನಂಬುದು ನೋಡ್ವಿ. ಈ ಪ್ಲಾನ್ 1 page ನಿಂಗೆ ಕೇಗಿ ನೀವು ಮೀಟಿಂಗ್ ಇಂದೋಡು try to fill it up and have it with you as in your diary. Ekandile this will give you a clear cut what is that you're going to do in the next 5 years, 10 years or even 25 years down the line. Thank you so much. Rajesh, you can have nani. ಮಂದಾಗ ಮರ್ಚಿ ಕೈ ಮುಗಿದಂದೆ ನನ್ನಿ ಮಾತು. ಸೊ ಇಂದಿನ ಮಂದವ ಆರಂಭಿಸೋಣ ಮುಂದೆ ನಂಗೆ ಶಿವಕುಮಾರ್ ಅಣ್ಣನವಕ ಸೆಟ್ ಮಾಡಿ ಆರಂಭಿಸಿದ್ರು. ಶಿವಕೀರ ತಾ ಬಂದು ಎತ್ತೆ ಬಂದು ಒಂದು ಕಾರ್ ತೊಡವ ಇದರಿಂದ ಮೆಟ್ ಲೈಫ್ ತಗ ಏ ಲೆವೆಲ್ ಗಟ್ಟ ಹೋದ್ರು. ಇಂದು ಬಂದು ಈಗ ಫ್ಲೈ ಅಂಡ್ ಫ್ಲೌಟ್ ಮಾಡಿ ಎಲ್ಲಾ ಎಡಗು ಹೋಗಿ ಮಾತಾಡಿದ್ದಾರೆ. ಅದನ್ನ ಏನ ಪತಿ ಮಾತಾಡಿರ ಅನ್ಭೂತಿ ಒಳಗೆ ಇದು. ಸೊ ಎಂಡ್ ಆಫ್ ದಿ ಡೇ ಇಟ್ಸ್ ಆಲ್ ಒಂದು ಆಪರ್ಚುನಿಟಿ ಸಿಕ್ಕೊಂಡೆ ನಂಗೆ ಎತ್ತೆ ಬಂದು ನಮ್ಗೆ ಕೆರಿಯರ್ ಪ್ರೋಗ್ರೆಸ್ ಮಾಡಿ ಎಂಬುದು ಒಂದು ಸೆಟ್ ಮಾಡಿಟ್ಟು ಮುಖ್ಯವಾದ 3 ಆಸ್ಪೆಕ್ಟ್ಸ್ ಪತಿ ಗಣ ಅಂದರು. ಅದಾವುದು ಪೀಪಲ್ ಸ್ಕಿಲ್ಸ್, ಪರ್ಸರ್ವೇಷನ್ ಸ್ಕಿಲ್ಸ್ ಅಂಡ್ ದೆನ್ ದಿ ಪ್ರಿಯಾರಿಟೈಸೇಷನ್.
ಸೊ ಇದನ್ನ ಎತ್ತ ಮಾಡೋದು ಎಂಬುದನ್ನ ಪತ್ತಿ ಅಣ್ಣ ನಂಗ ಬಾಲಚಂದ್ರ ಮಮ್ಮನಕ ಗಣಂದಾರಾತ್ ಎಂಬುದನ್ನ ಪತ್ತಿ ಒಳ್ಳಂಗ ಒಂದು ಇಂಟ್ರೊಡಕ್ಷನ್ ತಂದುಂಡು ಅದಾಗ ಬಂದು 2-3 ಜೋಲಿಯೆಲ್ಲ ಏನಿದ್ರು ನಂಗೆ ಬಂದು ಆ 80-20 ರೂಲ್ಸ್ ಎಂಬುದು ಏನ ಒಂದು ಆರ್ಗನೈಸೇಷನ್ ಐತಿಲ್ಲ ಅಂದ್ರೆ 80% ಆಫ್ ದ ಪೀಪಲ್ ಮಾಡೋ ವರ್ಕ್ ತಾ ಬಂದು ಅರ್ಥ 80 ಇದನ್ನ ಬಂದು 20% ಮಾಡೋ ವರ್ಕ್ ತಾ ಬಂದು 80% ಸರ್ಟಿಫೈ ಮಾಡ್ರ ಎಂಬುದನ್ನ ಪತ್ತೆಲ್ಲ ಹೇಳಿದ್ರು. ಸೊ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಸೆಟ್ ಮಾಡಿಟ್ಟು ನಂಗೆ ಬಾಲಚಂದ್ರ ಮಾಮ ಕೊಟ್ರು ಅಣ್ಣ ನನ್ನಿ. ಸೊ ಬಾಲಚಂದ್ರ ಮಾಮನಕ ಇಂದು ಬಂದು ಒಳ್ಳಂಗ ಇತ್ತಿದ್ರು ಕೆರಿಯರ್ ಪ್ರೋಗ್ರೆಸ್ ಎಂಬುದನ್ನೇ ಬಂದು ಡಿಫೈನ್ ಮಾಡಿಟ್ಟು ಅದನ್ನ ಬಂದು ಅದು ಬಂದು ಎತ್ತಿ ಪ್ರೊಆಕ್ಟಿವ್ನೆಸ್ ಎತ್ತಾಡೋದು ಅದು ಬಂದು ಅದನ್ನ ಪ್ರೋಗ್ರೆಷನ್ ಎತ್ತಾಡೋದು ಅದ್ರ ಮೇಲೆ ಏನ್ ಅಗ್ರೆಷನ್ ಆಡೋದು ಎಂಬುದನ್ನ ಕೋಟ್ ಮಾಡಿ ಹೇಳಿದ್ರು. ಹೇಗೋಣ ನೆರೆಯ ಪತಿ ಹೇಳಿದ್ರು. ಸೊ ಅದ್ರದಾಗ ಮೇನ್ ನಂಗ ಪತಿ ಹೇಗೋನೆ ನಂಗೆ ನ್ಯಾಚುರಲ್ ಅವೇ ಬಂದು ಅರ್ಥ ಒಂದು ಎಕ್ಸ್ಟ್ರಾ ಓದೋ ತನ್ ಮಾಡದೆ ಎಂಬುದು ಓದೋ ತನ್ ಎಂಬುದೇನ ಈಗ ನಂಗೆ ಲ್ಯಾಂಗ್ವೇಜೇ ಬಂದು ನಂಗೆ ಅದು ಎಲ್ಲ ಅದೇ ಒಂದು 2 ಲ್ಯಾಂಗ್ವೇಜ್ ನಂಗೆ ಅಸಾಲ್ಟ ಕತ್ತನ. ಸೊ ಅದು ಬಂದು ಆಗ ಆ ಸ್ಕಿಲ್ಸ್ ಎಲ್ಲ ನಂಗೆ ಏರ್ಕನೆ ಆಡದೆ ಅಂದ್ರ ಆಡ್ತಾ ಗ್ರೀಟ್ ಮಾಡೋ ಸ್ಕಿಲ್ಸ್ ಬಂದು ಈಸಿ ಆಡದೆ. ನಾನು ನೆರೆ ನೋಡಿ ನಂಗೆ ಕುನೋ ಬಂದು ಈಸಿ ಆಡ್ತಾ ಕೂಡ ಮಿಂಗಲ್ ಅದಾರ ಕುನೋ ನಂಗೆ ಈ ಹೊರ ಸೊಯ್ಟು ನಾ ಬಂದು ಊಟಿಂದ ಬಂದಿದೆ ಅಂತಲೇ ಅದು ನಂಗೆ ಏನಾದಾರಿಲ್ಲ ಸಮ್ ಪೀಪಲ್ ಲೈಕ್ ಇಟ್ ಅದು ಹೇಗೋ ಬಂದು ನಂಗೆ ನೋಡ್ಲೆ ಬಂದು ಅವ್ರಿಗೆ ಬಂದು ಇಡತ್ತಾರ ಏಕಂದ್ರೆ ಅರಿವಿಲ್ಲ. ಸೊ ಅದು ಬಂದಾಗ ನಂಗೆ ಸರ್ ಆ ಕ್ವಾಲಿಟಿ ಏರ್ಕನೆ ಅಟ್ಟು ನೋಡದೆ ಅದಕ್ಕಿಂತ ಭವನಕ್ಕೆ ಬಂದು ಆ 5 ಲೆವೆಲ್ ಆಫ್ ಲೀಡರ್ಶಿಪ್ ಕ್ವಾಲಿಟೀಸ್ ಪತಿ ಹೇಗೋದು 1-2 ಲೆವೆಲ್ದಾಗ ನೀ ಎತ್ತಿಬೋದು 2 ಲೆವೆಲ್ದಾಗ ಎತ್ತಿಬೋದು ವೆನ್ ಯು ಪ್ರೋಗ್ರೆಸ್ ಒಂದು ಮ್ಯಾನೇಜರ್ ಲೆವೆಲ್ ಬಂದ್ಲೆ ಏನೇ ಇರ್ಬೋದು ಅದಕ್ಕೆ ಏನೇನೆಲ್ಲ ಬೇಕು ಎಂಬುದನ್ನ ಪತಿ ಒಳಂಗ್ ಎತ್ತಿ ಇದ್ರು. ಅದಕ್ಕಿಂತ ಈ ಮೇನ್ ಸೋಷಿಯಲ್ ನೆಟ್ವರ್ಕ್ ಎಂಬುದನ್ನ ನಂಗೆ ಯುಟಿಲೈಸ್ ಮಾಡೋದು ಎಂಬುದನ್ನ ಪತಿ ಅಪರಜೋರ ಹೇಳಿದ್ರು. ಅದಾಗ ನಂಗೆ ಏನಾಗ್ಲಿ ಹಾಕಿನ ಎಂಬುದನ್ನ ಪತಿ ಒಪ್ಪರ ತಿಳಿವಾಯ್ಬೋದು ತ್ಯಾವಿಲ್ಲದನ್ನ ಹಾಕೊಡೋದು ಅದು ಬಂದು ಒಂದು ಅಬ್ಜೆಕ್ಟಿವ್ ಇಡೋದು ಅದಕ್ಕೆ ಬಂದು ನಂಗೆ ವ್ಯೂ ಮಾಡಾಕತ್ತವರ ತ್ಯಾವೆಲ್ಲಾದ ಒಂದು ಗಾಸಿಪ್ಸು ಅಥವಾ ಹೋಗ್ಕೊಡೋ ಪತಿ ಒಳ್ಳಂಗೆ ಹೇಳಿದ್ರು. ಅದಿಲ್ಲಾದ ಇನ್ನೊಂದು ಜೋಲಿ ಹೇಳಿದ್ರು ನಂಗೆ ಏನ ಕೆಲಸ ಮಾಡ್ಲಿಯೋ ನಂಗೆ ಬಂದು ಒಂದು SME ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಆಗಿರ್ಬೋದು ಇದೆಲ್ಲ ಹೆಂಗುದ್ದಾಗಲ್ಲ ಏನಂದ ಹೇಗ್ಯಾರ ಅಂದ್ರೆ ಗೋ ಟು ಪರ್ಸನ್ ಅಂದಾರ ಯಾವ್ದಾವ್ ಒಂದು ಎಡೆಯೋಗ ಬಂದು ಇದನ್ನ ಪತಿ ಗಣ ಅಂಬೋದು ಅದ್ರಲ್ಲಿ ಈಗ ಬಂದು ಈ ಬ್ರಾಂಡ್ ಕನ್ಸಲ್ಟೆಂಟ್ ಬ್ರಾಂಡ್ ಪತಿ ಗಣ ಅಂಬೋದು ಅಂದ್ರೆ ಈಗ ನಂಗೆ ಶಿವಕುಮಾರ್ ಬಳ್ಳಾನಕ ಈಸ ಗೋ ಟು ಪರ್ಸನ್ ರೈಟ್ ಯಾಕಂದ್ರೆ ತಾ ಬಂದು ಅದನ್ನ ಪತಿ ಒಳ್ಳಂಗ್ ಅರುತ್ತಾರೆ. ಸೊ ಅತ್ತಮಾಕೆ ಬಂದು ಒಂದು ಗೆಲ್ಸದಾಗ ಇಬ್ಬನೇ ಆಲ್ವೇಸ್ ಯು ವುಡ್ ಬಿ ಇನ್ ಲೈಮ್ ಲೈಟ್ ಅನ್ನಾರ ನಿನ್ನಾಗ ಬಂದು ನೀ ಲೈಮ್ ಲೈಟ್ ಇಬ್ಬನಾಗ ಎಟ್ಟತ ನಿನ್ನ ವ್ಯಾಲ್ಯೂ ಅದಕ್ಕೆ ಮೇಲೆ ಈಗ ನೀ ಇರಂಗ ಈ ಕೋವಿಡ್ ಸಿಚುವೇಶನ್ ಪಪ್ಪನೆ ನಂಗೆ ಬಂದು ಯೂಸ್ಫುಲ್ ಆದವನ ಅಮನತ ಬೀತಾರ ಮತ್ತಮೆಲ್ಲ ಬಂದು ಸೆಕೆಂಡ್ ಪ್ರಿಯಾರಿಟಿ ಅದು ಸರಿ ಇಂದಾಡ್ ನೋಡುವ ಯಾಕಂದ್ರೆ ಈಗ ಕಂಪನಿ ರನ್ ಮಾಡಿದಾಗ ಬೇಸ್ಡ್ ಆನ್ ಕಂಪನಿ ಸಿಚುವೇಶನ್ಸ್ ಹತ್ತದ ನೋಡಿ. ಸೊ ಆಗ ಹೇಗೂ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿರ್ಬೋದು ನೀವು ಒಂದು ಲೈಮ್ ಲೈಟ್ ದಾಗ ಇಬ್ಬನ ಒಳ್ಳಂಗೆ ಇದ್ರು. ಸೊ ದಟ್ಸ್ ವೇ ಯು ಕ್ರಿಯೇಟ್ ಯುವರ್ ಓನ್ ಬ್ರ್ಯಾಂಡ್. ಓಕೆ ಇಮನ ಓಕೆ ಈ ಗೆಲ್ಚ ಅಂದಲ್ಲ ಆ ತಮ್ಮನ ನೋಡು ತಿಂದ ಅಣ್ಣನ ಒಳ್ಳಂಗೆ ಇದ್ರು. ಓಕೆ ಈ ಡಿವಿಷನ್ ತೆಗಿದ್ದಾನೆ ಅಮನ ಸರ್ ಕೇತ್ ನೋಡು ಈ ಗೆಲ್ಚ ಈಸಿಯ ನಡೆದರ. ಸೊ ಆ ಇದನ್ನ ಬಂದು ನಂಗೆ ಎತ್ತಿನ ಒಪ್ಪದು ಅದಕ್ಕೆ ಏನಾಗಿದ್ರು ಅಂದ್ರೆ ಕಮ್ಯುನಿಕೇಟಿಂಗ್ ಅಪ್ಪತ್ತಿಂದ ಹೇಗ್ಯಾರ ಅದಾದ ನಂಗೆ ಮೇಲೆ ಇಬ್ಬ ನಂಗೆ ಬಂದು ಎತ್ತ ಕಮ್ಯುನಿಕೇಟ್ ಮಾಡ ಅವಾಗ ಕೂಡ ಮಿಂಗಲ್ ಮಾಡ ಬಂದ್ ಬಿತ್ತು ನಂಗೂ ಬಂದು ಅರ್ಥ ಲೆವೆಲ್ ಆಫ್ ನೋಡ್ಯಾರ. ಆಗ ಎಲ್ಲಾವೇ ಬಂದು ಒಂದು ದೊಡ್ಡ ಒಂದು ಆಫೀಸರ್ ಕೂಡ ಮಾತಾಡೋನಾಗೆಲ್ಲ ತಾಯಕಟ್ರ ದಾರ ಬಂದು ಒಳ್ಳಂಗ ಹೂಸ್ ವೆಲ್ ಇನ್ ಡೂಯಿಂಗ್ ಕಮ್ಯುನಿಕೇಟಿಂಗ್ ಅಪ್. ಸೊ ಆಲ್ವೇಸ್ ಯು ವಿಲ್ ಗೆಟ್ ಅ ಬೆಟರ್ ಚಾನ್ಸ್ ಆಫ್ ನೆಕ್ಸ್ಟ್ ಲೆವೆಲ್ CEOs ಅಥಮಕಲ ಆಪದಾಗ ನಂಗೆ ವಾಯ್ಪಾಡದೆ ಎಂಬುದನ್ನ ಪತಿ ಒಳ್ಳಂಗೆ ಇದ್ರು. ಅದಕ್ಕಿಂತ ಇನ್ನೊಂದು ಮೇನ್ ಆದ ಆಸ್ಪೆಕ್ಟ್ಸ್ ಈಸಗೆಲ್ಲ ಮಾಡ್ಲಿವ ನಂಗೆ ಒಂದು ಗೋಲ್ ಹೊಡೆದೆ ಅದನ್ನ ಅಚೀವ್ ಮಾಡೋದು ಆಲ್ ಸರಿ ಅಲ್ಲ ನಂಗೆ ಬಂದು ವಿ ಆರ್ ಮೇಕಿಂಗ್ ಅವರ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅದನ್ನ ಬಂದು ನಂಗೆ ಎತ್ತೆ ಆಡೋದು ಲೆವೆಲ್ ಗಟ್ಟ ನಂಗೆ ಒಂದು ಸ್ಟ್ರೆಸ್ ಎತ್ತಿನ ಹೋಗಬೇಕು ಅದಕ್ಕೆ ಮೇಲೆ ಎತ್ತಿನಲ್ಲ ಯಾಕಂದ್ರೆ ಯು ಮೇ ಬಿ ವೆರಿ ಸಕ್ಸಸ್ಫುಲ್ ಇನ್ ಯುವರ್ ಓನ್ ನಿನ್ನ ಕೆಲಸದಾಗ ಸಕ್ಸಸ್ಫುಲ್ ಆಗಬೇಕು ಬಟ್ ದೆನ್ ಯು ವಿಲ್ ಲೂಸ್ ಸಮಥಿಂಗ್ ಇನ್ ಯುವರ್ ಲೈಫ್. ಸೊ ಅದನ್ನ ಬಂದು ನಂಗೆ ಎತ್ತ ಬ್ಯಾಲೆನ್ಸ್ ಮಾಡೋದ್ರ ಪತಿ ಅಣ್ಣ ಕೊಳ್ಳಂಗ ಇದ್ರು. ಅದಕ್ಕಿಂತ ಬಂದು ಪಾಲಿಟಿಕ್ಸ್ ಪತಿ ಕಡೆ ಸೇರಿದ್ರು ಗುಡ್ ಅಂಡ್ ಬ್ಯಾಡ್ ಪಾಲಿಟಿಕ್ಸ್ ಎಂಬುದು. ಸೊ ಪಾಲಿಟಿಕ್ಸ್ ಎಂಬುದು ಬಂದು ನಂಗೆ ಮಿಸ್ ಮಾಡಿನದ ಅದಾಗ ಬಂದು ಗುಡ್ ಪಾಲಿಟಿಕ್ಸ್ ಆಡದೆ ಅದನ್ನ ಬ್ಯಾಡ್ ಪಾಲಿಟಿಕ್ಸ್ ಆಡದೆ. ಸೊ ಗುಡ್ ಪಾಲಿಟಿಕ್ಸ್ ದಾಗ ನಂಗೆ ಏರ್ಕಣ ಅಣ್ಣನಾಕ ಮುಂದಾಡೆ ಹೇಳಿದ್ರು. ಸೊ ಎಬಿಲಿಟಿ ಟು ಕನ್ವಿನ್ಸ್ ಪೀಪಲ್ ಸೊ ಎಬಿಲಿಟಿ ಟು ನೆಗೋಷಿಯೇಟ್ ಪೀಪಲ್ ಸೊ ಇದೆಲ್ಲ ಬಂದು ಗುಡ್ ಪಾಲಿಟಿಕ್ಸ್ ಅಂತ ಹೇಗಾರ. ಅದಾವುದು ಒಬ್ಬ ಹೇಗೋ ಗೆಲ್ಸವ ಬಂದು ಎತ್ತಿ ಹೇಗಿಲ್ಲ ನಂಗೆ ಮಾಡಣ ಅದು ಆ ನಂಬಿಕೆ ಬಂದು ನಂಗೆ ಎತ್ತ ಕೊಡೋದು ಎಂಬುದು. ಸೊ ದಟ್ಸ್ ಅ ಗುಡ್ ಪಾಲಿಟಿಕ್ಸ್. ಸೊ ನಂಗೆ ಬಂದು ಹೇಗೂ ಬ್ಯಾಡ್ ಪಾಲಿಟಿಕ್ಸ್ ಹೋಗದೆ ಗುಡ್ ಪಾಲಿಟಿಕ್ಸ್ ಎತ್ತಿ ಮಾಡಿ ಅಂದ್ರೆ ನಂಗೆ ಕರಿಯರ್ದಾಗ ನಂಗೆ ಬಂದು ಒಂದು ಒಳ್ಳೆಯ ಒಂದು ಲೆವೆಲ್ ರೀಚ್ ಮಾಡಾಕು ಅಣ್ಣನ ಕೊಳ್ಳಂಗೆ ಇದ್ರು. ಮರ್ಚಿ ಬಾಲಚಂದ್ರನ ಎಂಗ ನೆಲಿಕೋಲ್ ಸಾರ್ಬಾಗು ಬಡಗ ಪ್ರೊಫೆಷನಲ್ ಅಂಡ್ ನಾಕುಪಟ್ಟೆ TV ಸಾರ್ಬ ನಿಂಗ ಕೈ ಮುಗಿದಿಯೋ. ಸೊ ವಂಡರ್ಫುಲ್ ಸ್ಟೇಷನ್. ಸೊ ಇಂದು ಇದಂಗೆ ಸಿಟಿ ಟೈಮ್ ಜಾಸ್ತಿ ಎತ್ತಿಪ್ಪ ನೆಂಚಿನ ಬಿಕಾಸ್ ಯಾಕಂದ್ರೆ ಸಿಲೆಬಸ್ ಹತ್ತ ಮತ್ತೆ ಅದನ್ನ ಎತ್ತಿ ಹೋಗೋದು ಅಂದ್ರೆ ಅದನ್ನ ಸಿಟಿ ತಿಳಿವೆ ಎತ್ತಿ ಹೋಗೋದು ಅಣ್ಣ ಮಮ್ಮನಕ್ಕ ಇನ್ನೂ ಸಿಟಿ ನಿಂಗೆ ಟೈಮ್ ಪತ್ತಲ್ಲ ಇನ್ನೂ ಎಕ್ಸ್ಟ್ರಾ ಇದಾರಿ. ಬಟ್ ದೆನ್ ಎಲ್ಲ ಒಂದು ಸಂಡೇ ಜನದಾಗ 2 hours ಕುಳಿಚಿ ಮಾಡೋದು ಅಂಬುದು ಬಂದು ಒಂದು ಸಾಧಾರಣ ಜೋಲಿಲ್ಲ. ಇಂದಲ್ಲಿ ಮಧ್ಯದಾಗ ಇನ್ನೂ ಒಂದು 30 ಇದ್ದಾರೆ ಬಂದಿಬ್ಬ ಎಲ್ಲಾಗೂ ನನ್ರಿ ಈಗಿಂತನು ಇದನ್ನ ಹೇಗೂ ಸಕ್ಸಸ್ ಬಂದು ಇಂದಾಡ ಅಣ್ಣನ ಕೈದಂಗೆ ನಂಗೆ நிறைய ವಾಲಂಟಿಯರ್ಸ್ ಇದ್ದಾರೆ ಅದನ್ನ ಒಳಗೆ ಮಾಡಿದ್ದಾರೆ. 2 ಸಸಿ ತಾಯಿಗೂ ಬಂದು ನಂಗೆ ಬ್ರಾಂಡ್ ನಂಗೆ
ಸ್ಲೈಡ್ಸ್ ಇದೆಲ್ಲ ಬಂದು ನಂಗೆ ಮೇನ್ ಬ್ರಾಂಡಿಂಗ್ ಬಂದು ತಾತ ಹಾಕು ಮಾಡಿದ್ದಾರೆ. ಇಂದೆರಡು ಗಣೇಶ್ ಅಂಡ್ ಶಿವಕುಮಾರ್ ಅಣ್ಣನೋಕ. ಸೊ ಆಸ್ ಯೂಶುವಲ್ ಸಪೋರ್ಟ್ ಫ್ರಮ್ ಯು ಗೈಸ್. ಸೊ ಮರ್ಚಿ ಒಂತರು ಕೈ ಮುಗಿದುಂಡು ನನ್ನ ಮಾತ ಮುಡ್ಚಂತೆ. ನನ್ನಿ.